ಕ್ಲಾಸ್ ಸ್ಟಾರ್ಟ್ ಮಾಡು. ಇವತ್ತಿನ ಕ್ಲಾಸ್ ಒಳಗ ಎಜುಕೇಶನಲ್ ಸೈಕಾಲಜಿ ಕ್ವಶನ್ಸ್ ನಾವು ನೋಡಿ. ಒಂದನೇ ಕ್ವಶನ್ ಎಕ್ಸಾಮ್ ಅಲ್ಲಿ ಒಂದ್ ಕ್ವಶನ್ ಕೇಳ್ತಾರು. ಡಿಸ್ಲೆಕ್ಸಿಯಾ, ಡಿಸ್ಪಾಜಿಯಾ, ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲ್ಕುಲಿಯಾ ಇದ್ರ ಮೇಲೆ ಮಕ್ಕಳಲ್ಲಿ ಕಂಡು ಬರುವಂತ ಒಂದು ಓದುವಿಕೆಯ ನ್ಯೂನ್ಯತೆಯನ್ನು ಹೀಗೆಂದು ಕರೆಯುತ್ತಾರೆ. ಪೋಲ್ ಕೊಡ್ತೀನಿ ನೋಡ್ರಿ, ಪೋಲ್ ಕೊಡ್ತೀನಿ. ನೋಡಿ, ಮಕ್ಕಳಲ್ಲಿ ಕಂಡುಬರುವ ಓದುವಿಕೆಯ ನ್ಯೂನ್ಯತೆಯನ್ನ ಹೀಗೆಂದು ಕರೆಯುತ್ತಾರೆ. ಡಿಸ್ಪಾಜಿಯಾ, ಡಿಸ್ಗ್ರಾಫಿಯಾ, ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲ್ಕುಲಿಯಾ. ಆನ್ಸರ್ ಮಾಡ್ರಿ. ಎಕ್ಸಾಮ್ ಅಲ್ಲಿ ಒಂದ್ ಕ್ವಶನ್ ಕೇಳ್ತಾರು. ಇವು ಕಲಿಕಾ ನ್ಯೂನ್ಯತೆಗೆ ಸಂಬಂಧಿಸಿದಂತೆ. ಇವು ಕಲಿಕಾ ನ್ಯೂನ್ಯತೆ. 20 ಜನ ಕರೆಕ್ಟ್ ಆನ್ಸರ್ ಮಾಡಿ. ಇವೆಲ್ಲ ಏನು ಅಂದ್ರೆ ಇವು ಕಲಿಕಾ ನ್ಯೂನ್ಯತೆಗಳು. ನ್ಯೂನ್ಯತೆ. ಡಿಸ್ಪಾಜಿಯಾ, ಡಿಸ್ಪಾಜಿಯಾ ಅನ್ನುವಂತ ಇದು ಭಾಷಾ ತೊಂದರೆ. ನಾವೇನ್ ಮಾತುಗಳನ್ನ ಮಾತನಾಡ್ತಾ ಇರ್ತೀವಲ್ಲ ಆ ಒಂದು ತೊಂದರೆನ ನಾವ್ ಏನಂತ ಕರಿತೀವಿ ಅಂದ್ರೆ ಡಿಸ್ಪಾಜಿಯಾ. ಆಮೇಲೆ ಡಿಸ್ಗ್ರಾಫಿಯಾ. ನೋಡಿ, ಗ್ರಾಫಿಯಾ ಅದ್ರ ಹೆಸರ ಮೇಲೆ ಗೊತ್ತಾಗತಿ. ಇದು ಎದ್ರ ತೊಂದರೆ ಅಂದ್ರೆ ಒಂದು ಬರವಣಿಗೆ ತೊಂದರೆ. ಬರವಣಿಗೆ ಅಂತೀವಲ್ಲ ಆ ಒಂದು ಬರವಣಿಗೆ ಒಂದು ತೊಂದರೆ. ಇನ್ನ ಡಿಸ್ಲೆಕ್ಸಿಯಾ, ಡಿಸ್ಲೆಕ್ಸಿಯಾ ಅನ್ನುವಂಥದ್ದು ಇದು ಓದುವಿಕೆಯ ಒಂದು ತೊಂದರೆ. ಓದುಗಾರಿಕೆಯಲ್ಲಿ ಆಗುವಂತ ಒಂದು ತೊಂದರೆ. ಮಕ್ಕಳು ತಪ್ಪಾಗಿ ಓದುವಂತ. ಇನ್ನ ಡಿಸ್ಕ್ಯಾಲ್ಕುಲಿಯಾ ಅನ್ನುವಂಥದ್ದು ಇದು ಎದ್ರ ತೊಂದರೆ ಅಂತಂದ್ರೆ ಇದು ಅಂಕಗಣಿತದ ಒಂದು ತೊಂದರೆ. ಅಂಕಗಣಿತ. ಈಗ 110 ಅಂತ ಬರೆಯತ್ತಂದಾಗ ಏನ್ ಬರೀದು ಅಂತ ಮಕ್ಕಳು ಒಂದು 110 ಅಂತ ಬರೆಯತ್ತಂದಾಗ 100 + 10 ಈ ರೀತಿ ಬರೀತು. ಈ ರೀತಿ ಬರೀಬೇಕಾಗಿತ್ತು ಮಗು. ಆದ್ರೆ ಅದರಲ್ಲಿ ಒಂದು ಗಣಿತದ ಸಮಸ್ಯೆ ಐತಿ. ಅಂಕಗಣಿತ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅರ್ಥಮೆಟಿಕ್ ಒಂದು ಸರಿಯಾಗಿ ಬೇಸಿಕ್ ಸಿಕ್ಕಿಲ್ಲ ಅಂದ 100 + 10 ಈ ರೀತಿ ಬರೀತು. ಇದನ್ನ ಡಿಸ್ಕ್ಯಾಲ್ಕುಲಿಯಾ ಅಂತ ಕರೀತೀವಿ. ಡಿಸ್ಗ್ರಾಫಿಯಾ, ಡಿಸ್ಗ್ರಾಫಿಯಾ ಅನ್ನೋದು ಬರವಣಿಗೆ ಒಂದು ತೊಂದರೆ. ಈಗ ಬಿ ಬರೆಯೋ ಬದ್ಲಿ ಈ ರೀತಿ ಡಿ ಬರೆಯುವಂತ. ಸರ್ ಡಿಸ್ಪಾಸಿಯಾಗೆ ಒಂದು ಉದಾಹರಣೆ ಕೊಡಿ. ಪಿ ಬರೆಯೋ ಬದ್ಲಿ ಈ ರೀತಿ ಕ್ಯೂ ಬರೆಯುವಂತ. ಡಿಸ್ಪಾಜಿಯಾ, ಡಿಸ್ಪಾಜಿಯಾ ಅನ್ನುವಂಥದ್ದು ಇದು ವಿಶೇಷವಾಗಿ ಭಾಷಾ ತೊಂದರೆ. ಭಾಷಾ ತೊಂದರೆ ಭಾಷಾ ತೊಂದರೆ ಅಂತ ಸರಿಯಾಗಿ ಉಚ್ಚಾರಣೆ ಮಾಡದೇ ಇರುವಂತದ್ದು, ತಪ್ಪಾಗಿ ಉಚ್ಚಾರಣೆ ಮಾಡುವಂತದ್ದು. ಆಮೇಲೆ ಇನ್ನೊಬ್ಬರೊಂದಿಗೆ ಸಂವಾದ ಇನ್ನೊಬ್ಬರೊಂದಿಗೆ ಮುಖಾಮುಖಿ ನಾವು ಕಮ್ಯುನಿಕೇಶನ್ ಮಾಡ್ತಿರ್ತೀವ್ರಲ್ಲ. ಕಮ್ಯುನಿಕೇಶನ್ ಅಂದ್ರೆ ಗೊತ್ತಾಗುತ್ತೆ. ಕಮ್ಯುನಿಕೇಶನ್ ಸಂವಾದ ಮಾಡುವಂತ. ಆ ಸಂವಾದ ಮಾಡುವಂತ ಸಮಯದಲ್ಲಿ ಸರಿಯಾಗಿ ಒಂದು ಉಚ್ಚಾರಣೆ ಮಾಡದೇ ಇರುವಂತದ್ದು, ತಪ್ಪಾಗಿ ಉಚ್ಚಾರಣೆ ಮಾಡುವಂತದ್ದು, ಎದುರಿಗೆ ಇದ್ದಂತವ್ರ ಜೊತೆ ಒಂದು ಸಂವಾದ ಸರಿಯಾಗಿ ಆಗದೆ ಇರುವಂತ. ಅಂದ್ರೆ ಇವ್ರು ಏನ್ ಹೇಳಾಕತಾರೋ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗದೆ ಇರುವಂತ. ಇದನ್ನ ಡಿಸ್ಪಾಜಿಯಾ ಅಂತ ಕರೀತೀವಿ. ಸರಿ ಹೇಳ್ರಿ. ಹಲೋ ಸರಿ, ಡಿಸ್ಫೋನಿಯಾ ಅಂದ್ರೆ ಡಿಸ್ಫೋನಿಯಾ ಅಂತ ಅದ ಡಿಸ್ಪಾಜಿಯಾ, ಡಿಸ್ಫೋನಿಯಾ ಎರಡು ಒಂದರಿ. ಡಿಸ್ಪಾಜಿಯಾ ಅಂದ್ರೆ ಒಂದರಿ, ಡಿಸ್ಫೋನಿಯಾ ಅಂದ್ರೆ ಎರಡು ಒಂದರಿ. ಭಾಷಾ ತೊಂದರೆ ಅಥವಾ ಭಾಷಾ ನ್ಯೂನ್ಯತೆ ಹತ್ತಿಕೊಂಡು ಕರಿತೀವಿ. ಇದು ಮೇನ್ ಕಾರಣ ಏನು ಅಂದ್ರೆ ಡಿಸ್ಪಾಜಿಯಾ ಅಥವಾ ಡಿಸ್ಫೋನಿಯಾ ಮೆದುಳಿನ ಒಂದು ದೋಷದೊಂದಿಗೆ ಇನ್ನೊಬ್ಬರ ಜೊತೆ ಸಂವಹನ ಮಾಡ್ಲಿಕ್ಕೆ ತೊಂದರೆ ಅನುಭವಿಸುವಂತ ಡಿಸ್ಪಾಜಿಯಾ ಹತ್ತಿಕೊಂಡು ಕರಿತೀವಿ. ನೋಟ್ ಮಾಡ್ಕೊರಿ. ಈ 4ರಲ್ಲಿ 1 ಕೇಳ್ತಾರೆ ಎಕ್ಸಾಮ್ ಒಳಗ. 2ನೇ ಕ್ವಶನ್, ಆಂಟಿಸಮ್ ಎಂಬುದು ಒಂದು ಬಗೆಯ. ಆಂಟಿಸಮ್ ಅನ್ನುವಂಥದ್ದು ಒಂದು ರೋಗ. ಇದು
ಇದು ಆಂಟಿಜಮ್ ಅನ್ನುವಂಥದ್ದು ಏನ್ ವಿಶೇಷವಾಗಿ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವಂತ ಪೋಲ್ ಕೊಡುತ್ತೆ ನೋಡ್ರಿ, ಅಟೆಂಡ್ ಮಾಡಿ. ನರ ಸಂಬಂಧಿ ವರ್ತನಾ ರೋಗ ಸಮಷ್ಟಿ, ವರ್ತನಾ ರೋಗ ಸಮಷ್ಟಿ, ಸಾಮಾಜಿಕ ರೋಗ ಸಮಷ್ಟಿ, ಭಾವನಾತ್ಮಕ ರೋಗ ಸಮಷ್ಟಿ. ಆನ್ಸರ್ ಮಾಡ್ರಿ. ಆಂಟಿಜಮ್ ಅನ್ನುವಂಥ ವಿಶೇಷವಾಗಿ ಆಂಟಿಜಮ್ ಅನ್ನುವಂಥದ್ದು ಇದು ಮಕ್ಕಳಲ್ಲಿ ಕಂಡು ಬರುವಂತದ್ದು. ಪ್ರತಿ ವರ್ಷ ಎಕ್ಸಾಮ್ ಅಲ್ಲಿ ಕೇಳಬಹುದು. ಏಪ್ರಿಲ್ 2 ವಿಶ್ವ ಆಂಟಿಜಮ್ ಡೇ ಅನ್ನುವಂತ ಒಂದು ಹೆಸರಿನಿಂದ ಗುರುತಿಸ್ತೀವಿ. 23 ಜನ ಕರೆಕ್ಟ್ ಆನ್ಸರ್ ಮಾಡಿರಿ. ಪ್ರತಿ ವರ್ಷ ನಾವು ಆಚರಿಸುವಂತದ್ದು ಯಾವಾಗ ಅಂತಂದ್ರೆ ಇದು ಏಪ್ರಿಲ್ 2 ಏನು ಅಂದ್ರೆ ವಿಶ್ವ ಆಂಟಿಜಮ್ ಡೇ, ವರ್ಲ್ಡ್ ಆಂಟಿಜಮ್ ಡೇ ಅನ್ನುವಂತ ಒಂದು ಹೆಸರಿನಿಂದ ಕರೀತೀವಿ. ಇದರ ಈ ರೋಗ ಏನು ಅಂತ ಇದು ನರಗಳ ಒಂದು ದೋಷದಿಂದ ಆಗುವಂತ ರೋಗ, ನರ ಸಂಬಂಧಿ ರೋಗ ಸಮಷ್ಟಿ ಎತ್ತಿಕೊಂಡು ಕರೀತೀವಿ. ವರ್ತನಾ ರೋಗ ಸಮಷ್ಟಿ ನರಮಂಡಲದಲ್ಲಿ ಏನಾದ್ರೂ ನ್ಯೂನ್ಯತೆ ಆಗಿತ್ತು ಅಥವಾ ಒಂದು ಇನ್ನೊಬ್ಬರ ಜೊತೆ ಸಂವಹನ ಮಾಡ್ಲಿಕ್ಕೆ ಕೊರತೆಯನ್ನ ಅನುಭವಿಸುವಂತ, ಇಲ್ಲಿ ನಡವಳಿಕೆಯ ದೋಷವನ್ನ ಕಾಣ್ತೀವಿ, ಆಮೇಲೆ ನ್ಯೂನ್ಯತೆಯನ್ನ ಕಾಣ್ತೀವಿ, ಆಮೇಲೆ ಯಾವುದೇ ಕೆಲಸ ಮಾಡುವಂತ ಸಮಯದಲ್ಲಿ ನಿರಾಸಕ್ತಿಯನ್ನ ಕಾಣ್ತೀವಿ, ಆಮೇಲೆ ಊಟ ಮಾಡುವಂತ ಸಮಯದಲ್ಲೂ ಸಹಿತ ಸರಿಯಾಗಿ ಊಟ ಮಾಡೋದಿಕ್ಕೆ ಆಗದೆ ಇರುವಂತದನ್ನ ನಾವು ಆಂಟಿಜಮ್ ಅನ್ನುವಂತ ಒಂದು ಹೆಸರಿನಿಂದ ಏನ್ ಮಾಡ್ತೀವಿ ಕರೀತೀವಿ. ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳನ್ನ ಸಾಮಾನ್ಯ ಮಕ್ಕಳೊಂದಿಗೆ ಜೊತೆಗೂಡಿಸಿ ಸಾಮಾನ್ಯ ತರಗತಿಯಲ್ಲಿ ಶಿಕ್ಷಣ ನೀಡುವುದು ಎಂದರೆ, ಈ ರೀತಿ ಕ್ವಶನ್ಸ್ ಕೇಳ್ತಿರ್ತಾರೋ ವಿಶೇಷವಾಗಿ ಅಟೆಂಡ್ ಮಾಡ್ರಿ. ಸಮನ್ವಯ ಶಿಕ್ಷಣದಲ್ಲಿ ಕ್ವಶನ್ಸ್ ವಿಶೇಷವಾಗಿ ಕೋ ಎಜುಕೇಶನ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಇದು ಯಾವುದು ಅಂತ ಇದು ಕೋ ಎಜುಕೇಶನ್. ಮುಂಚೆ ಎಲ್ಲ ನೀವು ನೋಡ್ಬೇಕು, ಎಲ್ಲಿ ಅದನ್ನ ಒಂದು 100 ವರ್ಷ 80 ವರ್ಷಗಳ ಹಿಂದ್ಗಡೆ ಒಂದು ಸ್ಕೂಲ್ಗಳು ಏನಾದ್ರು ಓಪನ್ ಆಗಿದ್ದು ಅಥವಾ ಅಲ್ಲಿ ಹೆಂಗಿರ್ತಿದ್ದು ಅಂದ್ರ ಸರ್ಕಾರಿ ಹೆಣ್ಣು ಮಕ್ಕಳ ಮಾದರಿ ಶಾಲೆ, ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಮಾದರಿ ಶಾಲೆ ಎತ್ತಿಕೊಂಡು ಈ ರೀತಿ ಇರ್ತಿತ್ತು. ಆದ್ರ ಈಗ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಮುಂಚೆ 2025 ಜನ ಕರೆಕ್ಟ್ ಆನ್ಸರ್ ಮಾಡಿ. 2020 ಏನ್ ಹೊಸ NEP ಬಂದಿದೆ, ಇದಕ್ಕಿಂತ ಮುಂಚೆ 1986 ಸಹಿತ ಹೊಸ ಒಂದು ಶಿಕ್ಷಣ ನೀತಿ ಬಂದಿತ್ತು. ಆ ಶಿಕ್ಷಣ ನೀತಿ ಏನ್ ಹೇಳಿತ್ತು ಅಂದ್ರೆ ವಿಶೇಷವಾಗಿ ಮಕ್ಕಳಲ್ಲಿ ಏನ್ ಬೆಳಿಬಾರ್ದು ಅಂತ ಒಂದು ಲಿಂಗ ತಾರತಮ್ಯ ಬೆಳಿಬಾರ್ದು ಅನ್ನುವಂತ ಉದ್ದೇಶದಿಂದ ಸಮನ್ವಯ ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತೆ. ಅಂದ್ರ ಎಲ್ಲ ಮಕ್ಕಳು, ಗಂಡು ಮಕ್ಕಳಾಗಿರ್ಬೋದು ಹೆಣ್ಣು ಮಕ್ಕಳಾಗಿರ್ಬೋದು, ಇಬ್ಬರು ಕೂಡೇ ಕಲಿಬೇಕು ಅನ್ನುವಂತ ಒಂದು ಶಿಕ್ಷಣ ನೀತಿ ಹೊಸ ಬಂದಿರುವಂತದ್ದು ಯಾವ್ದದಿ. ಅದಕ್ಕಾಗಿ ಅದನ್ನ ಎಲ್ಲಾ ಮಕ್ಕಳು, ವಿಶೇಷ ಅಗತ್ಯತೆ ಉಳ್ಳಂತ ಮಕ್ಕಳು, ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ಕೂಡೇ ಕಲಿಯುವಂತದ್ದು ನಾವ್ ಏನಂತ ಕರಿತೀವಿ ಅಂದ್ರೆ ಅದನ್ನ ನಾವು ಸಮನ್ವಯ ಶಿಕ್ಷಣ ಅನ್ನುವಂತ ಒಂದು ಹೆಸರಿನಿಂದ ನಾವು ಕರಿತೀವಿ. ಸಾಮಾನ್ಯ ತರಗತಿಯಲ್ಲಿ ಎಲ್ಲರಿಗೂ ಬೋಧನೆ ಮಾಡುವಂತ ಏನ್ರಿ ಇನ್ನ ವಿಶೇಷ ಶಿಕ್ಷಣ ಆಯ್ತು ನೋಡ್ರಿ. ವಿಶೇಷ ಶಿಕ್ಷಣ ಅಂದ್ರೆ ಏನು? ವಿಭಿನ್ನವಾದಂತ ಸಾಮರ್ಥ್ಯ ಇರುವಂತ ಒಂದು ವಿದ್ಯಾರ್ಥಿಗಳಿಗೆ ಅವ್ರದೇ ಹೊಸ ಶೈಲಿಯಲ್ಲಿ, ಬೇರೆ ಶೈಲಿಯಲ್ಲಿ ಪಾಠ ಮಾಡುವಂತ, ಈ ಸೃಜನಶೀಲರಿಗೆ ಆಗಿರ್ಬೋದು, ಪ್ರತಿಭಾವಂತರಿಗೆ ಆಗಿರ್ಬೋದು, ಅವ್ರಿಗೆ ನೀಡುವಂತದ್ದು ವಿಶೇಷ ಶಿಕ್ಷಣ. ಅನೌಪಚಾರಿಕ ಶಿಕ್ಷಣ ಅಂದ್ರೆ ಏನ್ ಹೇಳ್ರಿ? ಯಾರು ಹೇಳ್ತ್ರಿ? ಸ್ಕೂಲಲ್ಲಿ ಕಲಿಸೋದೆಲ್ಲ ಅದು ಔಪಚಾರಿಕ ಶಿಕ್ಷಣ. ಅನೌಪಚಾರಿಕ ಶಿಕ್ಷಣ ಅಂದ್ರೆ ಏನು? ಸರ್, ಗೆಳೆಯರ ಜೊತೆಗೂಡಿ ಸಮಾಜದಲ್ಲಿ ಕಲಿತಕ್ಕಂತ ಒಂದು ಶಿಕ್ಷಣ. ಗೆಳೆಯರ ಜೊತೆ ಸಮಾಜದಲ್ಲಿ ಕಲಿಯುವಂತ, ಸಮೂಹದಲ್ಲಿ ಸಮಾಜದಲ್ಲಿ ಅಥವಾ ಬಹುಮಾಧ್ಯಮಗಳು ನೋಡ್ರಿ, ಮಾಧ್ಯಮಗಳ ಮೂಲಕ ಕಲಿಯುವಂತ. ಈಗ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಆಮೇಲೆ ರೇಡಿಯೋ ಆಗಿರ್ಬೋದು, ಟಿವಿ ಆಗಿರ್ಬೋದು, ಮೊಬೈಲ್ ಫೋನು, ಇಂಟರ್ನೆಟ್, ಇವೆಲ್ಲದ್ರ ಮೂಲಕ ನಾವೇನ್ ಕಲಿತೀವಲ್ಲ ಅದು ಅನೌಪಚಾರಿಕ ಶಿಕ್ಷಣ. ಒಂದು ರೂಮಲ್ಲಿ ತರಗತಿಯ ಒಂದು ಕೋಣೆಯಲ್ಲಿ ಕುಳಿತುಕೊಂಡು ಮಕ್ಕಳಿಗೆ ಶಿಕ್ಷಣವನ್ನ ಕೊಡುವಂತದ್ದು ಅದು ಔಪಚಾರಿಕ ಶಿಕ್ಷಣ. ಒಂದು ತರಗತಿ, ಇಂತಹ ಒಂದು ತರಗತಿಯಲ್ಲಿ ಕೂಡಿಸ್ಕೊಂಡ ಒಬ್ಬ ಶಿಕ್ಷಕ, ವಿದ್ಯಾರ್ಥಿಗಳು
ಬ್ಲಾಕ್ ಬೋರ್ಡು, ಆಮೇಲೆ ಸ್ಮಾರ್ಟ್ ಬೋರ್ಡು, ಮುಖ್ಯ ಶಿಕ್ಷಕರು, ಈ ರೀತಿ ಎಲ್ಲಾ ಒಂದು ವ್ಯವಸ್ಥೆ ಇರುವಂತದನ್ನ ನಾವು ಔಪಚಾರಿಕ ಶಿಕ್ಷಣ ಅಂತ ಕರಿತೀವಿ. ಅದು ಬಿಟ್ರ ಯಾವುದೇ ರೀತಿಯಲ್ಲಿ ನಾವು ಶಿಕ್ಷಣ ಪಡೆಯೋದು ಸಹಿತ ಅದನ್ನ ಅನೌಪಚಾರಿಕ ಶಿಕ್ಷಣ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಮೆದುಳನ್ನ ಕಾರ್ಯಪಟುತ್ವಗೊಳಿಸುವ ತಂತ್ರವನ್ನು ಈ ವಿದ್ಯಾರ್ಥಿಗಳಿಗೆ ಉಪಯೋಗಿಸುವರು. ಪೋಲ್ ಕೊಡುತ್ತೆ. ಬ್ರೇನ್ ಸ್ಟಾರ್ಮಿಂಗ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಮೆದುಳನ್ನ ಕಾರ್ಯಪಟುತ್ವಗೊಳಿಸುವುದು ಅಂತಂದ್ರೆ ಅದು ಒಂದು ಬ್ರೇನ್ ಸ್ಟಾರ್ಮಿಂಗ್. ಮಂದಗತಿಯಲ್ಲಿ ಕಲಿಯುವವರಿಗೋ, ಸೃಜನಶೀಲ ಮಕ್ಕಳಿಗೋ, ಮಾನಸಿಕ ಸವಾಲುಳ್ಳಂತ ಮಕ್ಕಳಿಗೋ, ಅಥವಾ ಶೈಕ್ಷಣಿಕವಾಗಿ ಹಿಂದುಳಿದಂತ ಮಕ್ಕಳಿಗೋ ಯಾರಿಗ್ ಕೊಡ್ತೀವಿ ಮೆದುಳನ್ನ ಕಾರ್ಯಪಟುತ್ವಗೊಳಿಸುವಂತ ಒಂದು ತಂತ್ರವನ್ನು? ಅಟೆಂಡ್ ಮಾಡ್ರಿ, ಅಷ್ಟು ಅಟೆಂಡ್ ಮಾಡಿ ಗ್ರೂಪ್ ಅಲ್ಲಿ. ತಪ್ಪಾದ್ರ ಅಲ್ಲಿಗ 40ಕ್ಕಿಂತ ಜಾಸ್ತಿ ಅದಿರ್ ಲೈವ್ ಒಳಗ 40 ಜನ ಅಟೆಂಡ್ ಮಾಡ್ಬೇಕು. ಟೈಮ್ ಏನಾದ್ರೆ ಕಮ್ಮಿ ಹಾಕಿದ್ರೆ 60 ಸೆಕೆಂಡ್ ಕೊಡ್ತೀನಿ. 18 ಜನ ಕರೆಕ್ಟ್ ಆನ್ಸರ್ ಮಾಡಿರಿ. ಸರ ಬ್ಯಾಡ್ರಿ, ಅಷ್ಟೇ ಕರೆಕ್ಟ್ ಐತ್ರಿ. ಸೃಜನಶೀಲ ಮಕ್ಕಳು ನೋಡಿ, ಕ್ರಿಯೇಟಿವ್ ಚಿಲ್ಡ್ರನ್ಸ್ಗೆ ನಾವು ಬ್ರೇನ್ ಸ್ಟಾರ್ಮಿಂಗ್ ಮೆಥಡ್ ಅನ್ನ ಅನ್ವಯಿಸ್ತೀವಿ. ಮೆದುಳನ್ನ ಕಾರ್ಯಪಟುತ್ವಗೊಳಿಸುವಂತ ಒಂದು ತಂತ್ರ. ನೋಡ್ರಿ, ಯಾರಿಗೆ ಒಂದು ವಿಶೇಷವಾಗಿ 100 ಅಥವಾ 120ಕ್ಕಿಂತ ಹೆಚ್ಚು ಬುದ್ಧಿಶಕ್ತಿ ಸೂಚ್ಯಂಕ ಐಕ್ಯ ಇರ್ತೈತಿ, ಅಂತ ಮಕ್ಕಳಿಗೆ ನಾವ್ ಏನ್ ಮಾಡ್ತೀವಿ, ಬ್ರೇನ್ ಸ್ಟಾರ್ಮಿಂಗ್ ಮೆಥಡ್ ಅನ್ನ ಅನ್ವಯಿಸ್ತೀವಿ. ಅಂದ್ರ ಬ್ರೇನ್ ಸ್ಟಾರ್ಮಿಂಗ್ ಮೆಥಡ್ ಉದ್ದೇಶ ಏನು ಅಂದ್ರೆ, ನಾವು ಯಾವುದೇ ಒಂದು ಸಮಸ್ಯೆಯನ್ನ ಮಕ್ಕಳ ಮುಂದೆ ಇಟ್ಟಂತ ಒಂದು ಸಮಯದಲ್ಲಿ ಆ ಮಕ್ಕಳು ಆ ಸಮಸ್ಯೆಗೆ ವಿಭಿನ್ನವಾದಂತ ಒಂದು ಉತ್ತರಗಳನ್ನ, ವಿಭಿನ್ನವಾದಂತ ಒಂದು ಪರಿಹಾರಗಳನ್ನ ಸೂಚಿಸುವಂತ. ಅಲೆಕ್ಸ್ ಓಸ್ಬರ್ನ್ ಇದನ್ನ ಜಾರಿ ತಂದಿರುವಂತವ್ರು ಅಲೆಕ್ಸ್ ಓಸ್ಬರ್ನ್ ಅನ್ನುವಂತ ವ್ಯಕ್ತಿ ಏನ್ ಮಾಡಿದ್ದ ಅಥವಾ ಬ್ರೇನ್ ಸ್ಟಾರ್ಮಿಂಗ್ ಮೆಥಡ್ ಅನ್ನ ಒಂದು ಮೊಟ್ಟ ಮೊದಲ ಬಾರಿಗೆ ಜಾರಿ ತಂದಂತ. ಅದನ್ನ ಸೃಜನಶೀಲ ಮಕ್ಕಳಿಗೆ ಏನ್ ಮಾಡ್ತೀವಿ ನಾವು ಒಂದು ತಂತ್ರವನ್ನು ಉಪಯೋಗ ಮಾಡ್ತೀವಿ. ಡಿಸ್ಗ್ರಾಫಿಯಾ ನೋಡಿ, ಆಗ ಏನೇ ಡಿಸ್ಗ್ರಾಫಿಯಾ ಅನ್ನುವಂಥದ್ದು ಮುಖ್ಯವಾಗಿ ಇದಕ್ಕೆ ಸಂಬಂಧಿಸಿದ ಒಂದು ಸಮಸ್ಯೆ ಆಗಿದೆ. ಪೋಲ್ ಕೊಡ್ತೀನಿ. ಡಿಸ್ಗ್ರಾಫಿಯಾ ಅನ್ನುವಂಥ ಮಾತನಾಡುವುದು, ಕೇಳಿಸಿಕೊಳ್ಳುವುದು, ಬರವಣಿಗೆ, ಓದುವುದು. ಕರೆಕ್ಟ್ ಆನ್ಸರ್ ಇದಕ್ಕ 32 ಜನ ಕರೆಕ್ಟ್ ಆನ್ಸರ್ ಮಾಡಿರಿ. ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಇದಕ್ಕ ಒಂದು ಬರವಣಿಗೆ ಅನ್ನುವಂತ ಕರೆಕ್ಟ್ ಆನ್ಸರ್. ಡಿಸ್ಗ್ರಾಫಿ ಇದು ಓದುವುದು ಎದಕ್ಕೆ ಹೇಳ್ರಿದ? ಡಿಸ್ಲೆಕ್ಸಿಯಾ ಒಂದು ನೋಡ್ರಿ, ಎಲ್ಲಾ ಒಂದು ಈ ಡಿಸ್ಲೆಕ್ಸಿಯಾ ಆಗಿರ್ಬೋದು, ಡಿಸ್ಗ್ರಾಫಿ ಆಗಿರುವಂತದ್ದು, ಇದು ಎಲ್ಲಾ ಒಂದು ಸಮಸ್ಯೆಗಳನ್ನ ಕುರಿತಂತ ಒಂದು ಫಿಲ್ಮ್ ಬಂದಿತ್ತು. ಅದು ತಾರೆ ಜಮೀನ್ ಪರ್. ಈ ತಾರೆ ಜಮೀನ್ ಪರ್ ಫಿಲ್ಮ್ ಏನಾರ ನೋಡ್ರಿ ಅಥವಾ ಅಲ್ಲಿರುವಂತ ಮಗು ಈ ಡಿಸ್ಲೆಕ್ಸಿಯಾ ಮತ್ತು ಡಿಸ್ಕ್ಯಾಲ್ಕುಲಿಯಾ ಅನ್ನುವಂತ ಒಂದು ಸಮಸ್ಯೆಗಳಿಂದ ಬಳಲುತ್ತಿರುವಂತ ಕಾಣ್ತದೆ. ಅಂತ ಮಕ್ಕಳಿಗೆ ನಾವು ಯಾವ ರೀತಿ ಶಿಕ್ಷಣವನ್ನು ಕೊಡ್ಬೇಕು ಅನ್ನುವಂತ ಸಹಿತ ಏನಾದ್ರ ಈ ಫಿಲ್ಮ್ ಅಲ್ಲಿ ತೋರಿಸಿರುವಂತ. ಡಿಸ್ಲೆಕ್ಸಿಯಾ ಅಂದ್ರ ಅದು ಓದುವಿಕೆ ತೊಂದ್ರೆ, ಡಿಸ್ಗ್ರಾಫಿಯಾ ಅನ್ನುವಂಥದ್ದು ಬರವಣಿಗೆ, ಡಿಸ್ಕ್ಯಾಲ್ಕುಲಿಯಾ ಅದು ಅಂಕಗಣಿತ ತೊಂದ್ರೆ, ಡಿಸ್ಪಾಜಿಯಾ ಅದು ಭಾಷಾ ನ್ಯೂನ್ಯತೆ ಅಥವಾ ಸಂವಹನ ತೊಂದರೆ ಅಂತ ಕರೀತೀವಿ. ನೆಕ್ಸ್ಟ್ ನೋಡಿ, ಆಶ್ರಿತ ಮಾನಸಿಕ ನ್ಯೂನ್ಯತೆಯುಳ್ಳ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕ. ಆಶ್ರಿತ ನ್ಯೂನ್ಯತೆ ಉಳ್ಳಂತ ಒಂದು ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕ. ಆಪ್ಷನ್ ಚೇಂಜ್ ನೋಡ್ರಿ, ಆಪ್ಷನ್ ಚೇಂಜ್ ಮಾಡ್ತೀನಿ. 90ರಿಂದ 109, 20ರಿಂದ 25, 80ರಿಂದ 85, ಆಮೇಲೆ 90ರಿಂದ 95.
ಆಶ್ರಿತ ನ್ಯೂನ್ಯತೆ ಉಳ್ಳಂತ ಒಂದು ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕ ಪೋಲ್ ಕೊಡ್ತೀನಿ. ಆಶ್ರಿತ ಮಾನಸಿಕ ನ್ಯೂನ್ಯತೆ ಉಳ್ಳಂತ ಒಂದು ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟಿರ್ತೈತಿ? 90, 109, 20, 25, 80, 25, 90, 95. ಅಂದ್ರೆ ಆಶ್ರಿತ ನ್ಯೂನ್ಯತೆ ಉಳ್ಳಾತರ ಇಂಥ ಮಕ್ಕಳನ್ನ ವಿಶೇಷವಾಗಿ ಮನೆಯಲ್ಲಿ ಆರೈಕೆ ಮಾಡುವಂತದ್ನ ಕಾಣ್ತೀವಿ. ಯಾಕಂದ್ರ 60, 70ಕ್ಕಿಂತ ಹೆಚ್ಚು ಅಂಗವೈಕಲ್ಯತೆಯನ್ನು ಹೊಂದಿರುವಂತ ಕಾಣ್ತೀವಿ. ಅಂತ ಮಕ್ಕಳ ಸಾಮಾನ್ಯ ಶಾಲೆಗಳಲ್ಲಿ ಒಂದು ಶಿಕ್ಷಣವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಅಂತವ್ರನ್ನ ನೋಡಿಕೊಳ್ಳುವಂತವ್ರು ಯಾರು ಅಂತಂದ್ರ ಅವರು ಮನೆ ಪೋಷಕರು ನೋಡಿಕೊಳ್ತಾರು. ಅದಕ್ಕಾಗಿ ಅವರ ಒಂದು ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟಿರ್ತೈತಿ ಅಂದ್ರೆ 20, 25. 20 ಅಥವಾ 25ರ ಮಧ್ಯದಲ್ಲಿ ಅವರ ಬುದ್ಧಿಶಕ್ತಿ ಸೂಚ್ಯಂಕ ಇರುವಂತದ್ದು. ಮತ್ತು ತಮ್ಮ ದೈನಂದಿನ ಕೆಲಸಗಳನ್ನು ಸಹಿತ ತಾವೇ ಮಾಡಿಕೊಳ್ಳಲಾರದಷ್ಟು ಏನಿರುತ್ತೆ ಅಂದ್ರೆ ಅವರಲ್ಲಿ ಅಂಗವೈಕಲ್ಯತೆಯನ್ನ ಕಾಣ್ತೀವಿ. ವಿದ್ಯಾರ್ಥಿ ಮೋಹನ್ನ ಒಂದು ದೈಹಿಕ ವಯಸ್ಸು ಇದನ್ನ ಆಮೇಲೆ ತಗೋತಂದ್ರೆ 1 ಮಿನಿಟ್. ಸುಮಂತನು ಆಟದ ಸಾಮಾನುಗಳನ್ನು ಹೊಡೆದು ಅದರಲ್ಲಿರುವ ಭಾಗಗಳನ್ನು ತಿಳಿಯಲು ಬಿಚ್ಚುತ್ತಾನೆ. ಶಿಕ್ಷಕರಾದ ನೀವು ಏನು ಮಾಡುವಿರಿ? ಪೋಲ್ ಕೊಡ್ತೀನಿ. ಸುಮಂತ್ ಅನ್ನುವಂತ ಒಬ್ಬ ವ್ಯಕ್ತಿ ಮನೆಗೆ ತಂದಂತ ಒಂದು ಆಟದ ಸಾಮಾನುಗಳನ್ನೆಲ್ಲ ಬಿಚ್ಚಾಕತಾರ. ಅವಾಗ ನೀವು ಏನ್ ಮಾಡ್ತೀರಿ ಅಂತಕೊಂಡು ಕ್ವಶನ್ ಕೇಳ. ಏನ್ ಮಾಡಬಹುದು? ಆಪ್ಷನ್ ನೋಡ್ರಿ. ಅವನ ಕುತೂಹಲವನ್ನ ಪ್ರೋತ್ಸಾಹಿಸಿ ಅವನ ಶಕ್ತಿಯನ್ನು ಉದಾತ್ತೀಕರಿಸುವಿರಿ. ಸುಮಂತನನ್ನು ಆಟವಾಡುವುದಕ್ಕೆ ಬಿಡುವುದಿಲ್ಲ. ಯಾವಾಗಲೂ ಆತನ ಕೆಲಸಗಳನ್ನ ಹತ್ತಿರದಿಂದ ವೀಕ್ಷಿಸುತ್ತೀರಿ. ಅವನಿಗೆ ಆಟದ ಸಾಮಾನುಗಳನ್ನ ಒಡೆದು ಹಾಕಬಾರದು ಎಂದು ಅರ್ಥ ಮಾಡಿಸುವಿರಿ. ಇಪ್ಪತ್ತೆರಡು ಜನ ಕರೆಕ್ಟ್ ಆನ್ಸರ್ ಮಾಡ್ರಿ. ಇದು ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರ ಆಪ್ಷನ್ ಎ. ಯಾವುದೇ ಒಂದು ಮಗು ಮನೆಗೆ ತಂದಂತ ಒಂದು ಆಟದ ಸಾಮಾನುಗಳನ್ನ ಬಿಚ್ಚೆ ಮತ್ತೆ ಅವುಗಳನ್ನ ಜೋಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇತ್ತು ಅಂತಂದ್ರ ಆ ಮಗು ಯಾವಾಗ್ಲೂ ಏನಾಗಿರುತ್ತೆ ಅಂತಂದ್ರ ಅದು ಕ್ರಿಯೇಟಿವ್ ಚಿಲ್ಡ್ರನ್ ಇರುತ್ತೆ. ಕ್ರಿಯೇಟಿವ್ ಒಬ್ಬ ಸೃಜನಶೀಲ ಮಗು ಆಗಿರ್ತೈತೆ. ಅಂತ ಮಕ್ಕಳು ಏನಾರ ಇದ್ದು ಅಂತಂದ್ರ ಶಿಕ್ಷಕರಾದಂತ ನಾವು ಏನ್ ಮಾಡ್ಬೇಕಾಗೈತಿ ಅಂದ್ರ ಆತನ ಕುತೂಹಲವನ್ನ ಪ್ರೋತ್ಸಾಹಿಸಿ ಆತನಿಗೆ ಒಂದು ವಿಶೇಷವಾಗಿ ಪ್ರೋತ್ಸಾಹವನ್ನು ನೀಡಬೇಕು. ಇನ್ನಷ್ಟು ಆತನ ಒಂದು ಕ್ರಿಯೇಟಿವಿಟಿ ಹೆಚ್ಚಾಗುವ ರೀತಿ ಆತನಿಗೆ ಕೆಲಸಗಳನ್ನ ಕೊಡ್ಬೇಕು. ಅದು ಬಿಟ್ಟು ಅವನನ್ನ ಹೊಡೆಯುವಂತದ್ದು, ಅವನನ್ನ ಆಟ ಆಡ್ಲಿಕ್ಕೆ ಬಿಡದೆ ಇರುವಂತದ್ದು, ಆಮೇಲೆ ಆತನನ್ನ ಒಂದು ಪಾಲಕರನ್ನ ಕರೆಸು, ಈ ರೀತಿ ಮಾಡ್ಬಾರ್ದು. ನ್ಯೂನ್ಯತೆ ಇರುವ ಮಕ್ಕಳಿಗಾಗಿ ಇರುವಂತ ಒಂದು ಕೇಂದ್ರೀಯ ನಿಯೋಜಿತ ಸಮಗ್ರ ಶಿಕ್ಷಣದ ಮೂಲಕ ಶೈಕ್ಷಣಿಕ ಅವಕಾಶಗಳನ್ನು ಇಲ್ಲಿ ನೀಡುವ ಗುರಿಯನ್ನ ಹೊಂದಲಾಗಿದೆ. ಸಾಮಾನ್ಯ ಶಾಲೆಗಳು, ವಿಶೇಷ ಶಾಲೆಗಳು, ಮುಕ್ತ ಶಾಲೆಗಳು, ಅಂಧ ಪರಿಹಾರ ಸಂಘ ಶಾಲೆಗಳು ಎಲ್ಲಿ ಕೊಡ್ತಾರೋ ನ್ಯೂನ್ಯತೆ ಇರುವಂತ ಒಂದು ಮಕ್ಕಳಿಗೆ ಇರುವಂತ ಕೇಂದ್ರೀಯ ನಿಯೋಜಿತ ಸಮಗ್ರ ಶಿಕ್ಷಣ ಮೂಲಕ ಶೈಕ್ಷಣಿಕ ಅವಕಾಶಗಳನ್ನ ಎಲ್ಲಿ ಕೊಡಬೇಕು? ಕರೆಕ್ಟ್ ಆನ್ಸರ್ ಸಾಮಾನ್ಯ ಶಾಲೆ. 6 ಮಂದಿ ಆನ್ಸರ್ ಮಾಡಿರಿ.
ನೋಡಿ, ವಿಶೇಷವಾಗಿ ನಮ್ಮ ಎಜುಕೇಶನ್ ಅಲ್ಲಿ ನ್ಯೂನ್ಯತೆ ಇರುವಂತ ಒಂದು ಮಕ್ಕಳಿಗೆನ ಸಪರೇಟ್ ಸ್ಕೂಲ್ಗಳು ಎಲ್ಲಿ ಇಲ್ಲ. ಸೆಂಟ್ರಲ್ ಅಲ್ಲಿ ಇಲ್ಲ, ಆಮೇಲೆ ಸ್ಟೇಟ್ ಗೋರ್ಮೆಂಟ್ ಗಳಲ್ಲಿ ಇರಂಗಿಲ್ಲ. ಆ ಮಕ್ಕಳಿಗೆ ಶಿಕ್ಷಣವನ್ನ ಎಲ್ಲಿ ಕೊಡ್ತಾರೋ ಆತರ ಸಾಮಾನ್ಯ ಶಾಲೆಗಳಲ್ಲಿ ಕೊಡ್ಬೇಕು. ಸರ್ ಹೇಳ್ರಿ ಸರ್, ಈ ಸದ್ದ ಅಂಧ ಮಕ್ಕಳ ಶಾಲೆ, ಮೂಗ ಮಕ್ಕಳ ಶಾಲೆ ಅವು ಇರ್ತಾವಲ್ಲ ಸರ್, ಅವು ವಿಶೇಷ ಶಾಲೆಗಳಂತಲ್ಲ ಸರ್ ಅವು? ವಿಶೇಷ ಶಾಲೆಗಳು, ವಿಶೇಷ ಶಾಲೆಗಳು ಅಂತಂದಲ್ಲಿ ವಿಶೇಷ ಶಾಲೆಗಳು ಯಾವ ಇಲ್ಲ ಸರ್, ನ್ಯೂನತೆ ಇರ್ತಕ್ಕಂಥ ಮಕ್ಕಳಿಗೆ ಅದಾವಲ್ಲ ಸರ್ ಮೂಕ ಶಾಲೆಗಳು ಅಂತೇಳಿ ಸರ್? ನ್ಯೂನತೆ ಇರೋ ಮಕ್ಕಳಿಗೆ ವಿಶೇಷ ಶಾಲೆಗಳು ಸರ್. ಸಾಮಾನ್ಯ ಶಾಲೆಗಳು ಅಂತಂದ್ರೆ ಕೆಲವು ಮಕ್ಕಳು ಮಾತ್ರ ಇರ್ತವೆ. ವಿಶೇಷ ಶಾಲೆಗಳು ಅಂತಂದ್ರೆ ಇದಾವ್ರಿ. ಬಟ್ ಈಗೇನ್ ರೂಲ್ಸ್ ಇದೆ ಪ್ರಕಾರ ಅಂದ್ರ ಮಕ್ಕಳ ಮನಸ್ಸಿನ ಮೇಲೆ ಈ ವಿಶೇಷವಾದ ಶಾಲೆಗಳು ಬಹಳಷ್ಟು ಪರಿಣಾಮವನ್ನು ಬೀರೋದ್ರಿಂದ ಸಾಮಾನ್ಯ ಶಾಲೆ ಒಳಗ ಕಲ್ಸೋದ್ ಅತ್ಯಂತ ಉತ್ತಮ ಅಂತ ಹೇಳ್ತಾರ್ರಿ. ಹೌದು, ಎಜುಕೇಶನ್ ತಜ್ಞರು, ಶಿಕ್ಷಣ ತಜ್ಞರು ಹೇಳುವಂತದ್ರೆ ಸಾಮಾನ್ಯ ಶಾಲೆಗಳಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು ಅಂತ ತಿಳ್ಕೊಂಡು. ಅಂದ್ರೆ ಮಕ್ಕಳ ಕಲ್ಸೋದ್ರಿಂದ ಪರಿಣಾಮ ಜಾಸ್ತಿ ಅಂದ್ರ ಅವ್ರ ವ್ಯತಿರಿಕ್ತ ಪರಿಣಾಮ ಬೀರೋದ್ರಿಂದ ಸಾಮಾನ್ಯ ಶಾಲೆ ಒಳಗ ಕಲ್ಸೋದು ಸೂಕ್ತ ಅಂತ ಹೇಳ್ತಾರೆ. ಹೌದು ಮೇಡಮ್, ಸರಿ. ಕೇಂದ್ರೀಯ ಸಮಗ್ರ ಶಿಕ್ಷಣ ಬುಕ್ಸ್ ಅಲ್ಲಿ ಎಲ್ಲ ವಿಶೇಷ ಶಾಲೆಗಳೇ ಕೊಟ್ಟಿರೋದು. ನ್ಯೂನತೆ ಇರೋ ಮಕ್ಕಳಿಗೆ ವಿಶೇಷ ಎಕ್ಸಾಮ್ ಪ್ರೀವಿಯಸ್ ಇಯರ್ ಎಕ್ಸಾಮ್ ಅಲ್ಲಿ ಕೇರು ಅಂತ ಕ್ವಶನ್ ರೀ. ಅವ್ರು ಕರೆಕ್ಟ್ ಆನ್ಸರ್ ಕೊಟ್ಟಿದ್ದು ಸಾಮಾನ್ಯ ಶಾಲೆ. ಒಂದು ಮಗು 110 ಎಂಬ ಸಂಖ್ಯೆಯನ್ನ 110 ಅನ್ನುವಂಥದನ್ನ 110 ಕೊಂಡು ಹೇಳತೈತಿ. ಅಂತ ಒಂದು ಮಗು ಯಾವ ತೊಂದರೆಯನ್ನ ಅನುಭವಿಸತೈತಿ? 110 ಅನ್ನುವಂಥದನ್ನ 110 ಹತ್ತಿಕೊಂಡು ಬರೆಯತೈತಿ. ಆ ಮಗು ಯಾವ ತೊಂದರೆಯನ್ನ ಅನುಭವಿಸತೈತಿ? ಪೋಲ್ ಕೊಟ್ಟ ನೋಡ್ರಿ. ಸ್ಕ್ರೀನ್ ಯಾರಿಗಿ ಕಾಣ್ತಾ ಇಲ್ರಿ? ಸ್ಕ್ರೀನ್ ನೋಡ್ರಿ, ಸ್ಕ್ರೀನ್ ಕಾಣ್ತಾ ಇಲ್ರಿ? ಸ್ಕ್ರೀನ್ ಯಾರಿಗಾರು ಕಾಣ್ತಾ ಇರ್ಲಿಕ್ಕಂದ್ರೆ ಏನ್ ಮಾಡ್ರಿ, ಎಕ್ಸಿಟ್ ಆರಿ ಕ್ಲಾಸಿನ ಇನ್ನೊಮ್ಮೆ ಜಾಯ್ನ್ ಆಗಿ. ಪೋಲ್ ಕೊಡಿ ಸರ್. ಪೋಲ್ ಕೊಟ್ಟಿದೀವ್ರಿ, ಅಟೆಂಡ್ ಮಾಡಿದಾರ ಈಗ 15 ಜನ ರೀ. ಇನ್ನೊಮ್ಮೆ ಕೊಡ್ರಿ. ಇಲ್ಲ ಸರ್, ಬೇಡಿ. ಯಾರಿಗ್ ಬರ್ಲಿಲ್ಲ ಪೋಲ್ ರೀ? ಪೋಲ್ ಬರ್ಲಿಲ್ರಿ ಯಾರಿಗೆ? ಇಲ್ಲ ಸರ್, ಎಕ್ಸಿಟ್ ಆಗಿ ಮತ್ತೆ ಸರ್ ಬಂದಿಲ್ಲ. ಬಂದಿಲ್ರಿ? ಬರ್ತಾ ಇಲ್ಲ ಸರ್. ಕೊಡ್ತೀನಿ ನೋಡ್ರಿ. ಆಗಲೇ ಪೋಲು ತಪ್ಪಿತ್ತದ, ಈಗ ಕರೆಕ್ಟ್ ಕೊಟ್ಟ ನೋಡ್ರಿ. ಈಗ ಕರೆಕ್ಟ್ ಅಟೆಂಡ್ ಮಾಡಿ. ನೂರ 10 ಅನ್ನುವಂತ 100 + 10 ಹೊತ್ತಿಕೊಂಡು ಬರೆಯತೈತಿ ಮಗು. ಅದು ಯಾವ ತೊಂದ್ರೆ? ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲ್ಕುಲಿಯಾ, ಡಿಸ್ಪಾಜಿಯಾ? ಇಪ್ಪತ್ಮೂರು ಜನ ಕರೆಕ್ಟ್ ಆನ್ಸರ್ ಮಾಡ್ರಿ. ಅದು ಯಾವ ತೊಂದ್ರೆ? ಅದು ಡಿಸ್ಕ್ಯಾಲ್ಕುಲಿಯಾ. ಆ ಮಗುವಿನಲ್ಲಿ ಒಂದು ಅಂಕಗಣಿತದ ಒಂದು ತೊಂದರೆ ಇರುವಂತ ಮಗುವನ್ನ ನಾವು ಡಿಸ್ಕ್ಯಾಲ್ಕುಲಿಯಾ ಅಂತ ಕರಿತೀವಿ. ಲೆಕ್ಕಗಳನ್ನ ಸರಿಯಾಗಿ ಮಾಡ್ಲಿಕ್ಕೆ ಬರದೇ ಇರುವಂತ 110 ಅನ್ನುವಂಥದನ್ನ 100 + 10 ಬರೆಯತೈತಿ ಅಂತಂದಾಗ ಆ ಮಗುವಿನಲ್ಲಿ ಅಂಕೆ ಸಂಖ್ಯೆಗಳನ್ನ ಗುರುತಿಸುವಂತದ್ದು ಸರಿಯಾಗಿ ಕಲಿಕೆ ಆಗಿಲ್ಲ ಅಂತ ಹೇಳ್ರಿ. ಹೇಳ್ರಿ ಮೇಡಮ್, ಹೇಳ್ರಿ. ಪೋಲ್ ಬಂದಿಲ್ಲ ಸರ್, 2 ಸರ್ತಿ ಆಯ್ತು ಬಂದೇ ಇಲ್ಲ. ಪೋಲ್ ಬಂದಿಲ್ಲ ಸರ್. ಈಗ ನೋಡ್ರಿ, ನೆಕ್ಸ್ಟ್ ನೋಡ್ರಿ, ಇದು ಅಟೆಂಡ್ ಮಾಡ್ರಿ. ಇದೊಂದು ಕ್ವಶನ್ ಬಿಟ್ಟು ಹೋಗಿ ನೋಡ್ರಿ ಆಗಲೇ. ವಿದ್ಯಾರ್ಥಿ ಮೋಹನ್ ನ ಒಂದು ದೈಹಿಕ ವಯಸ್ಸು 8 ವರ್ಷ ಐತಿ.
ಅವನ ದೈಹಿಕ ವಯಸ್ಸು 10 ವರ್ಷ ಐತಿ, ಆತನ ಒಂದು ಮಾನಸಿಕ ವಯಸ್ಸು 8 ವರ್ಷ ಆಗಿದ್ರ ಅವನ ಬುದ್ಧಿಶಕ್ತಿ ಸೂಚ್ಯಾಂಕವನ್ನ ಕಂಡುಹಿಡಿಬೇಕು ಅಂತಿಕೊಂಡು ಕ್ಯಾರ್. ಅಂದ್ರೆ IQ ಅನ್ನ ಕಂಡುಹಿಡಿಬೇಕು. ಮಾಡಿ ಲೆಕ್ಕ ನೋಡೋಣ ಇದನ್ನ. IQ is equal to MA upon CA into 100 ಮಾಡ್ರಿ. 120 ಸರ್. 120 ಬಂತ್ರಿ. ಹಾ ಸರ್ 120. 80. 120 ಬರ್ತೈತಿ IQ ರೀ. 80 ಸರ್ 80 ಬರತ್ರಿ. 80 ಬರುತ್ತೆ ಸರ್. 80 ಬಂತ್ರಿ. ನೋಡ್ಲೆ IQ ಅನ್ನ ಕಂಡುಹಿಡಿಬೇಕಾದ್ರೆ IQ is equal to MA upon CA into 100. ಇದು ಸೂತ್ರ ಐತಿ. ಈ ಸೂತ್ರವನ್ನ ನಾವು ಡಾಟಾ ತುಂಬಬೇಕು. MA ಎಷ್ಟು ಕೊಟ್ಟಾರು? CA ಎಷ್ಟು ಕೊಟ್ಟಾರು? ದೈಹಿಕ ವಯಸ್ಸು ಅಂದ್ರೆ CA ಎಷ್ಟು ಕೊಟ್ಟಾರ ನಮಗಿಲ್ಲಿ? 10 ಕೊಟ್ಟಾರ. MA ಎಷ್ಟು ಕೊಟ್ಟಾರು? 8 ಕೊಟ್ಟಾರ ಇಂಟು 100. IQ ಅನ್ನ ಕಂಡುಹಿಡಿಬೇಕ. ಆ ಡಾಟಾ ತುಂಬಿದಾಗ ನಮಗ 800 divided by 10. 125 ಸರ್. 125 800 divided by 10 ಮಾಡ್ರಿ. ಹಾ 80 ಬರುತ್ತೆ. 80 ಬರುತ್ತೆ ನೋಡ್ರಿ. ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ MA upon CA. 80 MA ಬರುತ್ತೆ. ಎಷ್ಟೈತಿಲ್ಲ? MA 80 ಎಷ್ಟೈತಿ? ಕರೆಕ್ಟ್ ಆಗಿದೆ. MA 10 8 ಐತಿ. 88 CA ಎಷ್ಟೈತಿ? 10 ಐತಿ. 10 ಇಂಟು 100 ಇಷ್ಟ ಆಯ್ತಿಲ್ರಿ. ಇವೆರಡು ಗುಣಾಕಾರ ಮಾಡು. ಇಂಟು 100 ಎಷ್ಟಾಯ್ತು? 800 ಆಯ್ತು. ಇದನ್ನ ಡಿವೈಡೆಡ್ ಬೈ 10 ಇಂದ ಡಿವೈಡೆಡ್ ಮಾಡು. ಇಲ್ಲಿ ಕೆಳಗಡೆ 10 ಐತ್ಲೆ, ಇದ್ರಿ ಡಿವೈಡೆಡ್ ಮಾಡ್ರಿ ನಮ್ಗೆ ಎಷ್ಟು ಬಂತು? 80 ಕಾಣಿಸ್ತಾ ಇಲ್ಲ. ವಿದ್ಯಾರ್ಥಿ ಮೋಹನನ ದೈಹಿಕ ವಯಸ್ಸು. ಮೇಡಮ್ ಆಗ ಕ್ವಶನ್ ಬರ್ದಿದ್ದೇರಿ, ನಾ ಕ್ವಶನ್ ಹೇಳುವಾಗ ಬರ್ದಿದ್ದೇರಿ. ವಿದ್ಯಾರ್ಥಿ ಮೋಹನ ದೈಹಿಕ ವಯಸ್ಸು 10. ಸರ್ ಸ್ಕ್ರೀನ್ ಕಾಣ್ತಲ್ಲ ಸರ್. ಸ್ಕ್ರೀನ್ ಕಾಣ್ತಲ್ಲ ಸರ್. ಎಕ್ಸಿಟ್ ಆಗಿ ಜಾಯ್ನ್ ಆಗ್ರಿ. ಇನ್ನೊಮ್ಮೆ ಕ್ಲಾಸಿಂದ ಎಕ್ಸಿಟ್ ಆಗಿ ಜಾಯ್ನ್ ಆಗ್ರಿ. ಇದ್ ಮಾಡ್ರಿ. ಮಾನಸಿಕ ವಯಸ್ಸು 15 ಓರ್ವ ಹುಡುಗಿ IQ 125 ಇದ್ರೆ ಅವಳ ದೈಹಿಕ ವಯಸ್ಸು CA ಕ್ಲಿಯರ್ ನೋಡಿ. ದೈಹಿಕ ವಯಸ್ಸು ಎಷ್ಟು ಆಗ್ತಿತ್ತು? CA ಕ್ಲಿಯರ್ ಆಗಿ ಏನ್ ಮಾಡ್ತಾ? CA is equal to MA upon IQ by IQ into 100. ಈ ಕೆಳಗಡೆ IQ ಬರ್ತೈತ್ರಿ ನೋಡ್ರಿ. ಮಾನಸಿಕ ವಯಸ್ಸು 15 ಇರುವ ಸರ್ 12 ರೀ ಆನ್ಸರ್. 12 ಆಗತ್ತೆ. 12 ರೀ ಆನ್ಸರ್. ಹೌದ್ರಿ 12 ಸರ್. 12 ರೀ. CA ಕೇಳಿದಾಗ 12 ಆಗುತ್ತೆ. IQ ಎಷ್ಟೈತ್ರಿ? 125. MA ಎಷ್ಟೈತ್ರಿ? 15 ಇಂಟು 100 ಮಾಡ್ರಿ. $1500 ಡಿವೈಡೆಡ್ ಬೈ 125 ಮಾಡ್ರಿ. ಯಾಕಂದ್ರೆ 15 ಇಂಟು 100 ಅಂದ್ರೆ 1500 ಮಾಡ್ಕೋರಿ.
ಸರ್ ಸರ್ 125 ಮಾಡಿ. ಹಾ ಹೇಳ್ರಿ ಮೇಡಮ್ ರೀ. ಸರ್ ಕಾಣ್ತಾ ಇದೆಯಾ ರೀ? ಹಾ ಕಾಣಿಸ್ತಾ ಇದೆ. ಒಂದ್ ಸರ್ತಿ ಮಿಡಲ್ ಅಲ್ಲಿ ಹೋಗ್ ಬರ್ತಾ ಇದೆ. ಅದು ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತದೆ. ಆಕ್ಚುಲಿ ಇಲ್ಲಿ 5G ನೆಟ್ವರ್ಕ್ ಸರಿಯಾಗಿ ಬರ್ತಾ ಇಲ್ಲ ನಮ್ ಕಡೆ ರೀ. ಅದು 4G 5G ಹಾ ಕನ್ವರ್ಟ್ ಆಗೋ ಸರ್ ಟೈಮ್ 12 ಸರ್ ಆನ್ಸರ್ 12 ಸರ್ 12 ಆನ್ಸರ್. ಬಂತ್ರಿ. ಹಾ ಸರ್. ಅದಕ್ಕ ನೋಡಿ ಸಿ ಎ ಅನ್ನ ಕಂಡಿಡಿಕೆ ಇರು ಅಂದ್ರ ಸೂತ್ರ ಏನು ಅಂದ್ರೆ CA = MA upon IQ ಇಂಟು ಆನ್ಸರ್ 12 ಸರ್. 100. ಇಷ್ಟು ಬರ್ಕೋಬೇಕು. ಇಷ್ಟು ಬರ್ಕೊಂಡು ಏನ್ ಮಾಡ್ತಾವ ಇಲ್ಲಿ MA ಎಷ್ಟು ಕೊಟ್ಟಾರ ಅವ್ರ ನಮಗ? 15 ಸರ್. MA 15 ಕೊಟ್ಟಾರು. IQ IQ 125 ಕೊಟ್ಟಾರು. ಇಂಟು 100 ಮಾಡ್ಬೇಕು. 15 ಇಂಟು 100 15 ಇಂಟು 100 1500 ಆಯ್ತು. ಕೆಳಗಿಂದ 125 ಡಿವೈಡೆಡ್ ಬೈ ಮಾಡ್ಬೇಕು. ಅಂತ ನಮ್ಗೆ ಎಷ್ಟು ಬಂತ ಆನ್ಸರು? 12. ಅವ್ರು ಒಂದು ಕ್ವಶನ್ ಕೇಳ್ತಾರೆ. ನಿಮ್ಗೆ MA ಕೇಳಬಹುದು, IQ ಕೇಳಬಹುದು ಅಥವಾ CA ಕೇಳಬಹುದು ಎಕ್ಸಾಮ್. ಡಿಸ್ಕ್ಯಾಲ್ಕುಲಿಯಾ ಎಂಬ ಸಮಸ್ಯೆ ಯಾವುದಕ್ಕೆ ಸಂಬಂಧಿಸಿದೆ? ಹೋಲ್ಕೊಡ್ತೀನಿ. ಓದುವುದು, ಬರೆಯುವುದು, ಅಂಕಗಣಿತ, ಆಲಿಸುವುದು. ಅಂಕಗಣಿತ ಆಗುತ್ತೆ. ಅಂಕಗಣಿತ ರೀ. ಹೌದು ಸರ್. ಓದುವ ತೊಂದರೆಗೆ ಡಿಸ್ಲೆಕ್ಸಿಯಾ, ಅಂತೀವಿ. ಬರೆಯುವ ತೊಂದರೆ ಡಿಸ್ಗ್ರಾಫಿಯಾ. ಇದು ಡಿಸ್ಕ್ಯಾಲ್ಕುಲಿಯಾ. ಸೃಜನಶೀಲತೆಯು ಯಾವ ಅಂಶದ ಮೇಲೆ ಅವಲಂಬಿತವಾಗಿದೆ? ಕ್ರಿಯೇಟಿವಿಟಿ ಅನ್ನುವಂಥದ್ದು ಯಾವುದನ್ನ ಕುರಿತು ಐತಿ? ಪೋಲ್ ಕೊಟ್ಟೆ ನೋಡ್ರಿ. ಕ್ರಿಯೇಟಿವಿಟಿ, ಸೃಜನಶೀಲತೆ ಯಾವ ಅಂಶದ ಮೇಲೆ ಆಧಾರಿತ ಆಗೈತಿ? ಬಹುಮುಖ ಚಿಂತನೆ, ಏಕಮುಖ ಚಿಂತನೆ, ವಿವೇಚನಾತ್ಮಕ ಚಿಂತನೆ, ಅಮೂರ್ತ ಚಿಂತನೆ. ಇಪ್ಪತ್ಮೂರು ಜನ ಕರೆಕ್ಟ್ ಆನ್ಸರ್ ಮಾಡಿರಿ. ಬಹುಮುಖ ಚಿಂತನೆ ಅಂತ ಕರಿ ಸೃಜನಶೀಲ ಅಂತ. ಅದ ನೀವು ಆ ಸೃಜನಶೀಲ ಮಕ್ಕಳಿಗೆ ಯಾವುದೇ ಒಂದು ಸಮಸ್ಯೆಯನ್ನ ಕೊಟ್ರ ಅವರು ಅದಕ್ಕೆ ವಿಧ ವಿಧವಾದಂತಹ ಒಂದು ಉತ್ತರಗಳನ್ನ ಮತ್ತು ಪರಿಹಾರಗಳನ್ನ ಸೂಚಿಸ್ತಾರೆ. ಬಹುಮುಖವಾಗಿ ಒಂದು ಪರಿಹಾರಗಳನ್ನ ಉತ್ತರಗಳನ್ನ ಕೊಡುವಂತ ಕಾಣ್ತೀವಿ. ಯಾವುದೇ ಒಂದು ಕ್ವಶನ್ ಕೇಳಿದ್ರು ಸಹಿತ ನೀವು ಅದಕ್ಕ ಸೃಜನಶೀಲತೆ ಬಹುಮುಖ ಚಿಂತನೆಗೆ ಸಂಬಂಧಪಟ್ಟಿರುತ್ತೆ. ಇನ್ನ ಏಕಮುಖ ಚಿಂತನೆ ಯಾರಿಗೆ ಅಂತಂದ್ರೆ ಇದು ಒಂದು ಪ್ರತಿಭಾವಂತ ಮಕ್ಕಳು. ಒಂದ ಆನ್ಸರ್ ಕೊಡ್ತಾರೋ ಅದ ಕರೆಕ್ಟ್ ಆನ್ಸರ್ ಕೊಟ್ಟಿರ್ತಾರೋ ಅದು ಪ್ರತಿಭಾವಂತ. ಇವರು ಕರೆಕ್ಟ್ ಆನ್ಸರ್ ಕೊಡ್ತಾರ ಸೃಜನಶೀಲರು, ಆದ್ರ ಅವರು ವಿಧ ವಿಧವಾದಂತ ಉತ್ತರಗಳನ್ನ ಕೊಡ್ತಾರೆ. ಥಿಂಕ್ ಮಾಡಿ, ವಿಚಾರ ಮಾಡಿ, ಹೊಸ ಹೊಸ ಆಲೋಚನೆಗಳನ್ನ ವ್ಯಕ್ತಪಡಿಸ್ತಾರೆ. ಪ್ರಾಸಬದ್ಧ ವಿನ್ಯಾಸಗಳನ್ನ ಪುನರ್ ಉತ್ಪಾದಿಸುವಲ್ಲಿ ತೊಂದರೆ ಇದೆ ಎಂದಾಗ ಈ ಅಂಶಕ್ಕೆ ಸಂಬಂಧಿಸಿದ ಕಲಿಕಾ ನ್ಯೂನ್ಯತೆಯನ್ನು ಹೊಂದಿರುತ್ತಾರೆ.
ಭಾಷೆ ಸ್ಮೃತಿ, ಅವಧಾನ ಅಸ್ವಸ್ಥತೆ, ಗ್ರಹಿಕೆ ಅಸ್ವಸ್ಥತೆ. ಇಲ್ಲಿ ಪ್ರಾಸಬದ್ಧ ವಿನ್ಯಾಸಗಳು ಅಥವಾ ಯಾವುದೇ ಓದಿರುವಂತ ಒಂದು ಪಠ್ಯ ಆಗಿರ್ಬೋದು ಅಥವಾ ಕಲಿತಿರುವಂತ ವಿಷಯ ಆಗಿರ್ಬೋದು, ಅದನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳಿಕ್ಕೆ ತೊಂದರೆ ಇರುವಂತದನ್ನ ಏನ್ ಹತ್ತಿಕೊಂಡು ಕರಿತೀವಿ, ಯಾವ ನ್ಯೂನ್ಯತೆ ಹತ್ತಿಕೊಂಡು ಕರಿತೀವಿ? ಕರೆಕ್ಟ್ ಆನ್ಸರು ಸ್ಮೃತಿ. ನೆನಪಿರದೇ ಇರುವಂತ. ಮರೆವು ಬರುತ್ತಲ್ಲ ಸರ್? ಹಾ, ಸ್ಮೃತಿ ಅಂದ್ರೇನ ಮರೆವು. ಮರೆವು ಅಂದ್ರೇನು ಒಂದರಿ, ಸ್ಮೃತಿ ಅಂದ್ರೇನು ಒಂದ. ಅಂದ್ರೆ ಯಾವುದೇ ಒಂದು ಕಲಿತಿರುವಂತ ವಿಷಯ ಆಗಿರ್ಬೋದು, ಹೇಳಿಕೊಟ್ಟಿರುವಂತವಾಗಿರ್ಬೋದು, ಪದಗಳು ಆಗಿರ್ಬೋದು, ಯಾವುದೇ ಅದನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರುವಂತದನ್ನ ನಾವು ಮರೆವು ಅಥವಾ ಸ್ಮೃತಿ ಅನ್ನುವಂತ ಹೆಸರಿನ ಕರಿತೀವಿ. ಸುಮಾ ಅವಳ ಸ್ನೇಹಿತೆಯ ದುಃಖವನ್ನು ನಿಖರವಾಗಿ ಅರ್ಥೈಸುತ್ತಾಳೆ ಮತ್ತು ಸಮಾಧಾನ ಮಾಡುತ್ತಾಳೆ. ಇಲ್ಲಿ ಸುಮಾ ತೋರುತ್ತಿರುವುದು, ಆಕಿ ಏನ್ ಮಾಡಾಕತ್ತಾಳು? ತೋಲ್ಕೊಟ್ಟೆ. ಆಧ್ಯಾತ್ಮಿಕ ಬುದ್ಧಿಶಕ್ತಿ, ಸಾಮಾಜಿಕ ಬುದ್ಧಿಶಕ್ತಿ, ನೈತಿಕ ಬುದ್ಧಿಶಕ್ತಿ. ಸುಮಾ ಏನ್ ಮಾಡತ್ತಾಳು? ಹನ್ನೆರಡು ಜನ ಕರೆಕ್ಟ್ ಆನ್ಸರ್ ಮಾಡ್ರಿ. ನೋಡಿ, ಆಕಿ ಅವಳ ಸ್ನೇಹಿತೆ ಯಾವುದೋ ಒಂದು ದುಃಖದಲ್ಲಿ ಇದ್ದಂತ ಸಮಯದಲ್ಲಿ ಆಕೆಯ ದುಃಖದಲ್ಲಿ ಆಕೆನೂ ಸಹಿತ ಭಾಗಿಯಾಗ್ತಾಳು ಮತ್ತು ಆಕೆಯನ್ನ ಏನ್ ಮಾಡ್ತಾಳ? ಸಮಾಧಾನ ಮಾಡ್ತಾಳ. ಆಕೆ ಏನ್ ಮಾಡಾಕ್ತಾಳ ಅಂತಂದ್ರೆ ಇಲ್ಲಿ ಸುಮಾ ಒಂದು ಸಂವೇಗಾತ್ಮಕ ಬುದ್ಧಿಶಕ್ತಿ. ಸಂವೇಗಾತ್ಮ ಎಮೋಷನಲ್. ಸಂವೇಗ ಅಂದ್ರೆ ಎಮೋಷನಲ್. ಡೇನಿಯಲ್ ಗೋಲ್ಮನ್ ಅನ್ನುವಂಥವ್ರು ಮೊಟ್ಟ ಮೊದಲ ಬಾರಿಗೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಬಗ್ಗೆ ಹೇಳ್ತಾರೆ. ಡೇನಿಯಲ್ ಗೋಲ್ಮನ್ ಸಂವೇಗಾತ್ಮಕ ಬುದ್ಧಿಶಕ್ತಿ ಬಗ್ಗೆ ಹೇಳ್ತಾರ. ಆ ಸಂವೇಗಾತ್ಮಕ ಬುದ್ಧಿಶಕ್ತಿ ಆದ್ರ ಇನ್ನೊಬ್ಬರ ಒಂದು ದುಃಖಗಳಲ್ಲಿ ಭಾಗಿಯಾಗುವಂತದ್ದು, ಅವರನ್ನ ಸಮಾಧಾನ ಮಾಡುವಂತದ್ದು. ಇನ್ನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗಾಗಿ ಈ ಕೆಳಗಿನ ಶೈಕ್ಷಣಿಕ ಕ್ರಮವನ್ನ ಒದಗಿಸಬಹುದು. ಪ್ರತಿಭಾವಂತ ಮಕ್ಕಳಿಗೆ ಕೆಲವೊಂದಿಷ್ಟು ಸಂಪದೀಕರಣ ಚಟುವಟಿಕೆಗಳು, ಪರಿಹಾರಾತ್ಮಕ ಚಟುವಟಿಕೆಗಳು, ಗುಂಪು ಚಟುವಟಿಕೆಗಳು, ಮೂರ್ತ ಚಟುವಟಿಕೆಗಳು. ಕ್ರಿಯೇಟಿವಿಟಿ ಚಿಲ್ಡ್ರನ್ಸ್ಗೆ ನಾವ್ ಏನ್ ಮಾಡ್ತೀವಿ? ನೋಡಿ, 13 ಜನ ಕರೆಕ್ಟ್ ಆನ್ಸರ್ ಮಾಡ್ರಿ. ಪ್ರತಿಭಾನ್ವಿತ ಮಕ್ಕಳಿಗೆ ನಾವು ಸಂಪದೀಕರಣ ಚಟುವಟಿಕೆಗಳನ್ನ ಕೊಡ್ತೀವಿ. ಸಂಪದೀಕರಣ ಚಟುವಟಿಕೆ ಹೇಳುವ ತರ ಈ ಒಂದು ಮಕ್ಕಳಿಗೆ ಕೊಡುವಂತ ಒಂದು ಕ್ರಿಯೇಟಿವಿಟಿವನ್ನ ಬಿಟ್ಟು ಬೇರೆ ಆಗಿರುವಂತ ಒಂದು ಕೆಲಸಗಳಲ್ಲಿ ಅವರನ್ನು ತೊಡಗಿಸುವಂತ. ಆಮೇಲೆ ಇನ್ನೊಂದು ಬರ್ತೈತಿ, ಪ್ರತಿಭಾವಂತ ಮಕ್ಕಳಿಗಾಗಿ ಬಡ್ತಿಯನ್ನು ಸಹಿತ ಕೊಡ್ತೀವಿ. ಬಡ್ತಿಯನ್ನು ಅಂತಂದ್ರ ಈಗ ಆತ 5ನೇ ತರಗತಿ ವಿದ್ಯಾರ್ಥಿ ಇದ್ದ ಆತಂದ್ರ ಆತನ ಬುದ್ಧಿಶಕ್ತಿಗನು ಆತನ 6ನೇ ತರಗತಿಯಲ್ಲಿ ಕುಂಡ್ರಿಸ್ಬೋದು. ಅದು ಬಡ್ತಿ ಹತ್ತಿಕೊಂಡು ಕರಿತೀವಿ. ಇದು ಪ್ರತಿಭಾವಂತ ಮಕ್ಕಳಿಗೆ.
ಹೇಳ್ರಿ ಮೇಡಮ್ ರೀ. ಪ್ರತಿಭಾನ್ವಿತ ಮಕ್ಕಳು ಅಂದ್ರೆ ಗಿಫ್ಟೆಡ್ ಚಿಲ್ಡ್ರನ್ ಅಲ್ಲ ಸರ್? ಹೌದ್ರಿ, ಗಿಫ್ಟೆಡ್ ಚಿಲ್ಡ್ರನ್. ಗಿಫ್ಟೆಡ್ ಚಿಲ್ಡ್ರನ್ಗೆ ಕ್ರಿಯೇಟಿವಿಟಿ ಅಲ್ಲ, ಸೃಜನಶೀಲ. ಕ್ರಿಯೇಟಿವಿಟಿ ಅಂದ್ರ ಪ್ರತಿಭಾವಂತರು ಅಥವಾ ಗಿಫ್ಟೆಡ್ ಚಿಲ್ಡ್ರನ್. ಮಕ್ಕಳು ಸೃಜನಶೀಲರಾಗಿ ಚಿಂತಿಸುವಂತೆ ಪ್ರೋತ್ಸಾಹಿಸಲು ಶಿಕ್ಷಕರಿಗೆ ಈ ಕೆಳಗಿನ ಒಂದು ಸಹಾಯ ಮಾಡುವುದಿಲ್ಲ. ಸೃಜನಶೀಲತೆಯಲ್ಲಿ ತೊಡಗಿಸ್ಲಿಕ್ಕೆ ಬಹಳಷ್ಟು ಆಕ್ಟಿವಿಟಿ ಬರ್ತಾವು. ಈ ಒಂದು ಆಕ್ಟಿವಿಟಿಯನ್ನ ಬಿಟ್ಟು ಉಳಿದಂತ ಎಲ್ಲ ಕ್ರಿಯೇಟಿವಿಟಿ ಚಿಲ್ಡ್ರನ್ಸ್ಗೆ ಸಂಬಂಧಿಸ. ಅದರಲ್ಲಿ ಯಾವುದು ಅಲ್ಲ, ಯಾವ್ದಲ್ಲ ಅನ್ನುವಂತ ಕಂಡುಹಿಡಿದ್ವಿ. ಯಾವ ಚಟುವಟಿಕೆ ಕ್ರಿಯೇಟಿವಿಟಿ ಚಿಲ್ಡ್ರನ್ಸ್ಗೆ ಸಂಬಂಧಪಟ್ಟಿಲ್ಲ. ವಿಷಯ ಕ್ಷೇತ್ರ ನಡುವೆ ಸಹ ಸಂಬಂಧೀಕರಿಸಿರುವುದು, ಮಾಹಿತಿಯನ್ನ ಕಂಠಪಾಠ ಮಾಡಿಸುವುದು, ಮೆದುಳನ್ನ ಕಾರ್ಯಪಟುತ್ವಗೊಳಿಸುವ ತಂತ್ರ, ವಿದ್ಯಾರ್ಥಿಗಳ ಪ್ರಶ್ನೆಯನ್ನು ಪುರಸ್ಕರಿಸುವುದು. ಯಾವುದು ಆಗಲ್ಲ, ಯಾವುದು ಕ್ರಿಯೇಟಿವಿಟಿಯನ್ನ ಜಾಸ್ತಿ ಮಾಡಂಗಿಲ್ಲ. 3 ಅಂಶಗಳು ಕ್ರಿಯೇಟಿವಿಟಿಯನ್ನ ಜಾಸ್ತಿ ಮಾಡ್ತಾವು. ಒಂದು ಏನ್ ಮಾಡಲ್ಲ ಅಂದ್ರೆ ಕ್ರಿಯೇಟಿವಿಟಿಯನ್ನ ಜಾಸ್ತಿ ಮಾಡಂಗಿಲ್ಲ. 19 ಜನ ನೋಡಿ ಕರೆಕ್ಟ್ ಆನ್ಸರ್ ಮಾಡ್ರಿ. ಕರೆಕ್ಟ್ ಆನ್ಸರ್ ಯಾವುದು ಅಂದ್ರ ಮಾಹಿತಿಯನ್ನ ಒಂದು ಕಂಠಪಾಠ ಮಾಡಿಸುವುದು. ನೋಡ್ರಿ, ಮಾಹಿತಿಯನ್ನ ಕಂಠಪಾಠ ಅಂದ್ರ ಮೆಮೊರೈಸೇಷನ್ ಮಾಡಿ. ಕ್ವಶನ್ ಕಾಣ್ತಿಲ್ರಿ? ಮಾಹಿತಿಯನ್ನ ನಾವು ಕಂಠಪಾಠ ಮಾಡಿಸುವುದರಿಂದ ಸೃಜನಶೀಲತೆ ಬೆಳೆಯಂಗೆ. ನಾವು ಕಂಠಪಾಠ ಮಾಡಿರುವಂತದ್ದು ಅದು ಏನಾಗಲ್ಲ ಅಂದ್ರೆ ವಿಶೇಷವಾಗಿ ಬಹಳ ದಿನಗಳ ಕಾಲ ಉಳಿಯಲ್ಲ. ಕೆಲವು ದಿನಗಳ ನಂತರ ಏನಾಗತ್ತೆ, ಮರೆತು ಹೋಗ್ಬಿಡ್ತೈತಿ. ಆದ್ರ ವಿಷಯ ಕ್ಷೇತ್ರ ನಡುವೆ ಸಹ ಸಂಬಂಧೀಕರಿಸುವುದು ಅಂದ್ರೆ ಬೇರೆ ಬೇರೆ ಒಂದು ವಿಷಯ ನಡುವೆ ಸಹ ಸಂಬಂಧೀಕರಿಸಿ ಅಧ್ಯಯನ ಮಾಡುವಂತ ಮಕ್ಕಳಿಗೆ ಕಲಿಸೋದ್ರಿಂದ, ಅಥವಾ ಮೆದುಳನ್ನ ಕಾರ್ಯಪಟುತ್ವಗೊಳಿಸುವಂತ, ಆಮೇಲೆ ವಿದ್ಯಾರ್ಥಿಗಳ ಪ್ರಶ್ನೆಯನ್ನ ಪುರಸ್ಕರಿಸಿ ಅವ್ರಿಗೆ ಆನ್ಸರ್ ಮಾಡುವಂತದ್ದು, ಇವೆಲ್ಲ ಸೃಜನಶೀಲತೆನ ಜಾಸ್ತಿ ಮಾಡ್ತಾರೆ. ಬ್ರೇನ್ ಸ್ಟಾರ್ಮಿಂಗ್ ಮೆಥಡ್ ಆಗಿರ್ಬೋದು, ಆಮೇಲೆ ಪ್ರಶ್ನೆಯನ್ನ ಪುರಸ್ಕರಿಸಿ ಅವ್ರಿಗೆ ಉತ್ತರ ಕೊಡುವಂತದ್ದು, ಬೇರೆ ಬೇರೆ ವಿಷಯ ನಡುವೆ ಸಹ ಸಂಬಂಧೀಕರಿಸಿ ಯಾವ ರೀತಿ ಓದ್ಬೇಕು ಅನ್ನುವಂಥದ್ದು ಹೇಳೋದ್ರಿಂದ ಮಕ್ಕಳಲ್ಲಿ ಏನಾಗತ್ತೆ ಅಂದ್ರೆ ಒಂದು ಸೃಜನಶೀಲತೆ ಜಾಸ್ತಿ ಆಗತ್ತೆ. ಬರೀ ಕಂಠಪಾಠ ಮಾಡಿಸೋದ್ರಿಂದ ಜಾಸ್ತಿ ಆಗಂಗಿಲ್ಲ. ಪರೀಕ್ಷೆಯಲ್ಲಿ ಗಳಿಸಿರುವಂತ ಅಂಕಗಳು ಸೂಚಿಸುವಂತ ಅಂಶ ಏನು? ಮಕ್ಕಳು ಪರೀಕ್ಷೆಯಲ್ಲಿ ಅಂಕಗಳನ್ನ ಜಾಸ್ತಿ ತಗೋತಾರೆ. 90, 95 ಇವೆಲ್ಲ ಜಾಸ್ತಿ ಅಂಕಗಳನ್ನ ತಗೋತಾರೆ. ಆ ಜಾಸ್ತಿ ಅಂಕಗಳನ್ನ ತೆಗೆದುಕೊಳ್ಳುವಂಥದ್ದು ಏನನ್ನ ಸೂಚಿಸ್ತೈತಿ? ಸ್ಮೃತಿ, ಸಾಧನೆ, ಬುದ್ಧಿಶಕ್ತಿ, ಸೃಜನಶೀಲತೆ. ಯಾವುದನ್ನ ಸೂಚಿಸ್ತೈತಿ? ಮಕ್ಕಳು ಪರೀಕ್ಷೆಯಲ್ಲಿ ಗಳಿಸಿರುವಂತ ಅಂಕ. ಇದು ನಾವ್ ಏನಂತ ಕರಿತೀವಿ ಅಂದ್ರೆ ವಿಶೇಷವಾಗಿ ಅಚೀವ್ಮೆಂಟ್ ಟೆಸ್ಟ್ ಹತ್ತಿಕೊಂಡು ಕರಿತೀವಿ. ಅಚೀವ್ಮೆಂಟ್ ಟೆಸ್ಟ್ ವರ್ಷದಲ್ಲಿ 2 ಬಾರಿ ತಗೋತೀವಿ ಮಕ್ಕಳಿಗೆ. ಒಂದು ಸಮೇಟಿವ್ ಅಸೆಸ್ಮೆಂಟ್ 1, ಆಮೇಲೆ ಸಮೇಟಿವ್ ಅಸೆಸ್ಮೆಂಟ್ 2 ಹತ್ತಿವಿ. ಹತ್ತೊಂಬತ್ತು ಜನ ಕರೆಕ್ಟ್ ಆನ್ಸರ್ ಮಾಡ್ಯಾರಿ. ಕರೆಕ್ಟ್ ಆನ್ಸರ್ ಯಾವುದು? ಸಾಧನೆ. ಅವರ ಒಂದು ಆ ವಿಷಯದಲ್ಲಿನ ಸಾಧನೆಯನ್ನ ತೋರಿಸುವಂತ ಪರೀಕ್ಷೆಯಲ್ಲಿ ಗಳಿಸಿರುವಂತ. ಈಗ ಕನ್ನಡದಲ್ಲಿ ಎಷ್ಟು ಮಾರ್ಕ್ಸ್ ಬಂದು, ಗಣಿತದಲ್ಲಿ ಎಷ್ಟು ಮಾರ್ಕ್ಸ್ ಬಂದು, ಇದು ಏನನ್ನ ಸೂಚಿಸ್ತೈತಿ ಅಂದ್ರೆ ಆ ಒಂದು ನಿರ್ದಿಷ್ಟವಾದಂತ ಒಂದು ವಿಷಯದಲ್ಲಿ ಮಗುವಿನ ಒಂದು ಸಾಧನೆ ಎಷ್ಟು ಐತಿ ಅನ್ನೋದು ಸೂಚಿಸ್ತದೆ. ಇದನ್ನ ಸಾಧನಾ ಪರೀಕ್ಷೆ ಅನ್ನುವಂತ ಹೆಸರಿನಲ್ಲೂ ಕರಿತೀವಿ. ಅಚೀವ್ಮೆಂಟ್ ಟೆಸ್ಟ್ ಹತ್ತಿಕೊಂಡು ಕರಿತೀವಿ ಇಂಗ್ಲಿಷಲ್ಲಿ. ವಿಶ್ವ ಆರೋಗ್ಯ ಸಂಘಟನೆ ಪ್ರಕಾರ ಅಸಕ್ತ ಎಂದರೆ ಯಾವುದು? ಅದು ಎಷ್ಟನೇ ಇಸ್ವಿ ಅಂದ್ರೆ 1985. 1980 ವಿಶ್ವ ಆರೋಗ್ಯ ಸಂಘಟನೆಯ ಪ್ರಕಾರ ಅಶಕ್ತ ಅಂದ್ರೆ ಏನು? ಅಶಕ್ತ ಮಗು ಹತ್ತಿಕೊಂಡು ಕರಿತೀವಿ. ಅಶಕ್ತ ಮಗು ಅಂತಂದ್ರೆ ಏನು? ಕೆಳಮಟ್ಟದ ಸಾಧನೆ, ಒಬ್ಬ ವ್ಯಕ್ತಿ ಅನುಭವಿಸುವಂತ ಅನಾನುಕೂಲತೆಗಳು, ದೇಹದ ರಚನೆ ಮತ್ತು ಕಾರ್ಯಗಳಲ್ಲಿ ಅಸಾಧಾರಣತೆ, ಆಮೇಲೆ ದೃಷ್ಟಿ ದೋಷ. ವಿಶ್ವ ಆರೋಗ್ಯ ಸಂಘಟನೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, WHO ಪ್ರಕಾರ ಅಶಕ್ತ ಅಂದ್ರೆ ಯಾರು? ಕೆಳಮಟ್ಟದ ಸಾಧನೆ ತೋರುವಂತಾವು, ಆತ ಅನುಭವಿಸುವಂತ ಅನಾನುಕೂಲತೆಗಳನ್ನು,
ದೇಹದ ರಚನೆ ಮತ್ತು ಕಾರ್ಯಗಳಲ್ಲಿ ಆಗುವಂತ ಒಂದು ಅಸಾಧಾರಣತೆನೋ ಅಥವಾ ದೃಷ್ಟಿದೋಷ. ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ. ದೇಹದ ರಚನೆ ಮತ್ತು ಕಾರ್ಯಗಳಲ್ಲಿ ಅಸಾಧಾರಣತೆಯನ್ನು ತೋರುವಂತ ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ಮಗುವನ್ನ ನಾವು ಅಶಕ್ತ ಹತ್ತಿಕೊಂಡು ಕರೀತೀವಿ. ಅಂದ್ರೆ ಸರಿಯಾಗಿ ಒಂದು ದೇಹದ ಅಂಗಾಂಗಗಳು ಬೆಳೆದೇ ಇರುವಂತದ್ದು ಮತ್ತು ಅವ್ರು ಮಾಡುವಂತ ಒಂದು ಕಾರ್ಯಗಳಲ್ಲಿ ಸರಿಯಾಗಿ ಕೆಲಸ ಮಾಡದೇ ಇರುವಂತದ್ದು, ಅದು ಓದುವಿಕೆ ಆಗಿರ್ಬೋದು, ಬರೆಯುವಿಕೆ ಆಗಿರ್ಬೋದು, ನಡೆಯುವುದು ಆಗಿರ್ಬೋದು, ಎಲ್ಲ ಒಂದು ಚಟುವಟಿಕೆಯಲ್ಲಿ ಆತ ಸರಿಯಾಗಿ ಒಂದು ತೃಪ್ತಿಕರವಾದಂತ ಒಂದು ಸಾಧನೆ ತೋರದೇ ಇದ್ರ ಆತನನ್ನ ಅಶಕ್ತ ಅನ್ನುವಂತ ಹೆಸರಿನ ಕರೀತೀವಿ. ಈಗ ಯಾವುದೇ ಕಣ್ಣು ಕಾಣದೇ ಇರುವಂತದ್ದು, ಕಿವಿ ಕೇಳದೇ ಇರೋ, ಇದು ಯಾವುದೂ ಅಶಕ್ತಿ ಅಲ್ಲ, ಆತ ಮಾಡುವಂತ ಒಂದು ಕೆಲಸಗಳ ಆಧಾರದ ಮೇಲೆ. ಮಂದಗಾಮಿಯಾಗಿ ಕಲಿಯುವಂತ ಒಂದು ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟಿರ್ತೈತಿ? ಮಂದಗಾಮಿಯಾಗಿ ಕಲಿಯುವಂತ ಒಂದು ಬುದ್ಧಿಶಕ್ತಿ ಸೂಚ್ಯಂಕ ಎಪ್ಪತ್ತರಿಂದ 90, 90ರಿಂದ 100, 110ರಿಂದ 120, 50 ಮೇಲ್ಪಟ್ಟು. ಹದಿನಾರು ಜನ ಹಾಕ್ಯಾರ ನೋಡ್ರಿ. ಆಕ್ಚುಲಿ ಇದು ಹಿಂದುಳಿದ ಮಕ್ಕಳು, ಬಹಳ ಜನ ಇದನ್ನ ಹಾಕ್ಯಾರ. ಹಿಂದುಳಿದ ಮಕ್ಕಳು ಬೇರೆ, ಮಂದಗಾಮಿ ಕಲಿಯುವಂತವ್ರು ಬೇರೆ. ಇದು ಸರಾಸರಿ ಮಕ್ಕಳು, ಎವರೇಜ್. ಇದು ಪ್ರತಿಭಾವಂತ ಮಕ್ಕಳು. 120 ಅಬೋ ಇತ್ತು ಅಂದ್ರೆ ಅದು ಸೃಜನಶೀಲರು. 70, 90 ಎಲ್ಲ ಬರ್ತಾವಲ್ರಿ ಸರ್? 50ರಿಂದ 69, 50 to 69 ಮಂದಗಾಮಿಯಾಗಿ. ಇದಕ್ಕಿಂತ ಕೆಳಗಡೆ ಇರುವಂತವ್ರು ಮೊಂಡರು, ಮೊದ್ದರು ಅತ್ತಿಕೊಂಡು ಬೇರೆ ಬೇರೆ ಬರ್ತಾವ. ಇದು 50 to 69 ಇದ್ರು ಅಂದ್ರೆ ಅವ್ರು ಮಂದಗಾಮಿಗಳು. 70ರಿಂದ 90 ಹಿಂದುಳಿದ ಮಕ್ಕಳು, 90ರಿಂದ 100 ಸರಾಸರಿ, 110ರಿಂದ 120 ಪ್ರತಿಭಾವಂತರು, 120+ ಇದ್ರು ಅಂತಂದ್ರೆ ಅವರನ್ನ ನಾವು ಸೃಜನಶೀಲ ಮಕ್ಕಳು ಅತ್ತಿಕೊಂಡು ಕರಿತೀವಿ. ಇದು ಬುದ್ಧಿಶಕ್ತಿಯ ಒಂದು ಹಂಚಿಕೆ, ಬುದ್ಧಿಶಕ್ತಿ ಸೂಚ್ಯಾಂಕದ ಒಂದು ಹಂಚಿಕೆ. IQ, ಆ IQ ಮಗುವಿಂದ ಎಷ್ಟೈತಿ ಅದರ ಆಧಾರದ ಮೇಲೆ ಈ ರೀತಿ ವರ್ಗೀಕರಣ ಬೇರೆ ಬೇರೆಯವರು ಬೇರೆ ಬೇರೆ ವರ್ಗೀಕರಣ ಮಾಡ್ತಾರ್ರಿ. ಇಷ್ಟು ಕ್ವಶನ್ ಇದ್ರೊಳಗೆ ಯಾವ್ದಾದ್ರು ತಿಳಿದಿರ್ಲಿಕ್ಕೆ ಕೇಳ್ರಿ. 20 ಕ್ವಶನ್ ಇದ್ದು ಇದ್ರೊಳಗೆ ತಿಳಿದಿರ್ಲಿಕ್ಕೆ ಕೇಳ್ರಿ ಯಾವ್ದಾದ್ರು. ಆಮೇಲೆ ಆ ಸೂತ್ರ ಬರೆದಿಟ್ಕೋರಿ. ಯಾವ ಸೂತ್ರ ಅಂತಂದ್ರೆ ಇಲ್ಲಿ ನಿಮ್ದು IQ ಕಂಡು ಹಿಡಿಲಿಕ್ಕೆ IQ is equal to MA/CA into 100 ಇದನ್ನ ಬರೆದಿಟ್ಕೋರಿ. ಆಮೇಲೆ CA ಕಂಡು ಹಿಡಿಬೇಕಾರ MA/IQ into 100 ಇದು CA ಕಂಡು ಹಿಡಿಬೇಕಾರ. ಆಮೇಲೆ ಇನ್ನೊಂದು ಬರ್ತೈತಿ, ಇನ್ನೊಂದು ಯಾವುದು ಅಂದ್ರ MA ಕಂಡು ಹಿಡುವಂತ. MA is equal to CA into IQ upon 100. ಇವು ಮೂರು ಸೂತ್ರ ಬರ್ಕೊ. 3ರಲ್ಲಿ 1 ಕೇಳ್ತಾರೆ ಎಕ್ಸಾಮ್. IQ ಕೇಳ್ಬಹುದು, MA ಕೇಳ್ಬಹುದು ಅಥವಾ CA ಕೇಳ್ಬಹುದು. MA ಹಾ ಹೇಳಿ ಮೇಡಮ್. ಸರ್ ಒಂದ್ ಲೆಕ್ಕ ತಿಳಿಸ್ಕೊಡಿ ಸರ್ ಇನ್ನೊಂದ್ಸರಿ. ಯಾವ್ದು IQ ಹೇಳು, ಯಾವ್ದು ಹೇಳ್ರಿ ಮೇಡಮ್? CA ಹೇಳು, IQ ಹೇಳು, MA ಹೇಳು. IQ ಹೇಳಿ ಸರ್. IQ ರೀ. ಇದ್ ನೋಡ್ರಿ ಮೇಡಮ್, ಇದನ್ನ ಹೇಳ್ತ ನೋಡ್ರಿ. ಒಬ್ಬ ವಿದ್ಯಾರ್ಥಿ ಮೋಹನ್, ಅವನ ದೈಹಿಕ ವಯಸ್ಸು 10 ವರ್ಷ ಐತಿ. 10 ವರ್ಷ ದೈಹಿಕ ವಯಸ್ಸು ಐತಿ, ಮಾನಸಿಕ ವಯಸ್ಸು 8 ವರ್ಷ ಐತಿ ಅಂದಾಗ ಅವನ ಬುದ್ಧಿಶಕ್ತಿ ಸೂಚ್ಯಂಕ
ಐಕ್ಯೂ ಎಷ್ಟೈತೆ ತಿಳ್ಕೊಂಡ್ ಕೇರ್. ಇಲ್ಲಿ ದೈಹಿಕ ವಯಸ್ಸು ಅಂದ್ರ ಇಲ್ಲಿ ಕ್ರೊನಾಲಜಿಕಲ್ ಏಜ್ ಅಂದ್ರೆ CA ಅಂದಂಗ. ಮಾನಸಿಕ ವಯಸ್ಸು ಅಂದ್ರೆ ಮೆಂಟಲ್ ಏಜ್ ಅಂದ್ರೆ MA ಅಂದಂಗ. ಆಮೇಲೆ IQ ಅನ್ನ ಕೇಳ್ಯಾರ, ಬುದ್ಧಿಶಕ್ತಿ ಸೂಚ್ಯಂಕ. ಅವಾಗ ಏನ್ ಮಾಡ್ಬೇಕು ನಾ ಇಲ್ಲಿ ಉತ್ತರ ಬರ್ಕೋಬೇಕು. IQ is equal to MA upon CA into 100. ಇದನ್ನ ಬರ್ಕೋಬೇಕು. ಇದನ್ನ ಬರ್ಕೊಂಡ ನಂತರ ಅವುಗಳನ್ನ ಡಾಟಾ ಹಾಕ್ಬೇಕು. MA ಎಷ್ಟು ಕೊಟ್ಟಾರ್ರಿ ಇಲ್ಲಿ? MA 8 ಕೊಟ್ಟಾರ. ಆಮೇಲೆ CA 8 ಕೊಟ್ಟಾರ್ರಿ, 10 ಕೊಟ್ಟಾರ. ಆಮೇಲೆ ಇಂಟು 100. ಎಂಟು ಅಪಾನ್ 10 ಇಂಟು 100 ಇಷ್ಟು ಬರ್ಕೋಬೇಕ್ರಿ. ಇನ್ನೇನ್ ಮಾಡ್ಬೇಕಂದ್ರೆ ಇಲ್ಲಿ 8 ಇಂಟು 100 ಐತ್ಲೆ ಅದ್ ಗುಣಾಕಾರ ಮಾಡ್ಬೇಕು. ಎಷ್ಟ್ ಆಯ್ತ್ರಿ? 800 ಆಯ್ತು. ಇನ್ನ ತೆಳಗಡೆ 10 ಉಳಿಸ್ಲೆ ಇದನ್ನ ಏನ್ ಮಾಡ್ಬೇಕು? ಭಾಗಾಕಾರ ಮಾಡ್ಬೇಕು. 10 80 ಎಷ್ಟ್ ಆಯ್ತ್ರಿ? 800. ಆನ್ಸರ್ ಎಷ್ಟ್ ಬತ್ ನಮಗ? 80 ಬತ್. ಇದು IQ ಅನ್ನ ಕಂಡುಹಿಡಿಯುವಂತ. ಯಾವುದೇ ಕೇಳಿವ್ರ ಎಕ್ಸಾಮ್ ಅಲ್ಲಿ ಆ ಡಾಟಾ ಹಾಕೋಬೇಕು. 100 ದಿಂದ 8 ಅಥವಾ ಕೆಳಗಿಂದ ಏನ್ ಮಾಡ್ಬೇಕು? ಗುಣಾಕಾರ ಮಾಡ್ಕೋಬೇಕು. ಆಮೇಲೆ ಡಿವೈಡೆಡ್ ಬೈ ಮಾಡ್ಬೇಕು. ಸೈನ್ಸ್ ಅವ್ರ ಇದ್ರು ಡೈರೆಕ್ಟ್ ಮಾಡ್ತಾರ ಅವ್ರ. ಆರ್ಟ್ಸ್ ಅವ್ರ ಇದ್ರೆ ಇದನ್ನ ಈ ರೀತಿ ಮಾಡ್ಬೇಕು. ಇಲ್ಲೊಂದ್ ಐತ್ ನೋಡ್ರಿ, ಏನ್ ಕಂಡುಹಿಡಿದೈತ್ರಿ ಇದ? ದೈಹಿಕ ವಯಸ್ಸು CA ಕಂಡುಹಿಡಿಯಕ್ ಹೇಳ್ಯಾರ. CA ಕಂಡುಹಿಡಿಯಕ್ ಹೇಳ್ಯಾರು ಅಂತಂದ್ರೆ ಇಲ್ಲಿ ಸೂತ್ರ ಬರ್ಕೋಬೇಕು ನಾವು. CA is equal to MA upon IQ into 100. ಇದನ್ನ ಬರ್ಕೋಬೇಕು. ಏನ್ರಿ? ಇದನ್ನ ಬರ್ಕೋಬೇಕು. ಬರ್ಕೊಂಡಿಲ್ಲ ಮಾನಸಿಕ ವಯಸ್ಸು ಎಷ್ಟು ಕೊಟ್ಟಾರ್ರಿ? 15 ಕೊಟ್ಟಾರ. IQ ಎಷ್ಟು ಕೊಟ್ಟಾರು? 125 ಕೊಟ್ಟ. ಈ ರೀತಿ ಮಾಡ್ಬೇಕು. ಹದಿನೈದು 125 ಇಂಟು 100. ಈಗ ಏನ್ ಮಾಡ್ಬೇಕ್ರಿ? 15 ಇಂಟು 100 ಎಷ್ಟ್ ಆಯ್ತ್ರಿ? 1500 ಆಯ್ತು. ಡಿವೈಡೆಡ್ ಬೈ ಏನ್ ಮಾಡ್ಬೇಕು? 125 ಮಾಡ್ಬೇಕು. ಎಷ್ಟಾಗತ್ತೆ ಆನ್ಸರ್ ರೀ? 12 ಬರ್ತದೆ. 125 ಡಿವೈಡೆಡ್ ಬೈ 100. 1500 ಡಿವೈಡೆಡ್ ಬೈ 125 ಮಾಡ್ರೆ 12 ಆನ್ಸರ್ ಬರ್ತದೆ. ತಿಳಿತ್ರಿ? ಸರ್ ಒಂದು ನಿಮಿಷ ರೀ ಸರ್. ಬುದ್ಧಿಶಕ್ತಿ ಏನ್ರಿ? ಹೇಳಿದ್ರು ಕೂಡ ಬಾಕ್ಸಿದ್ರೆ ಬರುತ್ತೆ ರೀ ಆನ್ಸರ್. ಯಾವ್ದು ಬಾಕ್ಸಿದ್ರ ರೀ? ಯಾವ್ದು ಹೇಳ್ರಿ ಮೇಡಮ್ ರೀ? ಬುದ್ಧಿಶಕ್ತಿ ಕಂಡುಹಿಡಿಬೇಕಾದ್ರೆ ಸರ್ ಸರ್ ಮಾನಸಿಕ ವಯಸ್ಸು, ದೈಹಿಕ ವಯಸ್ಸು ಬರತ್ತಿರ್ಲ ತಿಳಿಸಿದ್ರಲ್ರಿ ಸರ್. ಆ ರೀತಿಯಾಗಿ ಬಾಕ್ಸಿದ್ರೆ ಬರುತ್ತಲ್ರಿ ಆನ್ಸರ್? ಈಗ ಮಾಡಿನ್ಲೇ ಮೇಡಮ್, ಈಗ ತಿಳಿಲ್ರಿ ಇದ? ಈಗ ಲೆಕ್ಕ ಮಾಡಿ ತಿಳಿದ್ರಿ ಸರ್. ಈಗ ಇದೇ ರೀತಿ ಮಾಡಿ ಮೇಡಮ್. ಯಾಕ ಎಕ್ಸಾಮ್ ಅಲ್ಲಿ ಮಾತ್ರ ಕನ್ಫ್ಯೂಸ್ ಆಗೈತಿ ನಿಮಗೆ. ಇದನ್ನ ಬರ್ದಿಟ್ಕೊಂಡು ಇದೇ ರೀತಿ ಮಾಡ್ರಿ. ಎಕ್ಸಾಮ್ ಈಸಿ ಆಗಿ ಟೈಮು ಸೇವ್ ಆಕೈತಿ ನಿಮಗೆ, ಜಲ್ದಿ ಆಕೈತಿ. ಕಲಿಕಾ ನ್ಯೂನತೆ ನೋಟ್ಸ್ ಕಳಿಸ್ತೀರಿ ಸರ್? ಕಲಿಕಾ ನ್ಯೂನತೆ ರೀ, ಕಳಿಸ್ತೀನಿ. ಹಲೋ ಸರ್, ಇವಾಗ ಮಾಡಿ 20 ಕ್ವಶನ್ಸ್ ಸಿಗುತ್ತಾ ಸರ್? ಏನ್ರಿ? ಇವಾಗ ಕ್ಲಾಸ್ ಮಾಡಿದ್ರಲ್ವಾ 20 ಕ್ವಶನ್ಸ್, ಅದು ನಮ್ಗೆ ಕ್ವಶನ್ ರೂಪದಲ್ಲೋ ಅಥವಾ PDF ರೂಪದಲ್ಲೋ PDF ಸ್ಕ್ಯಾನ್ ಮಾಡಿ ಅಂತ ಗ್ರೂಪಿಗ್ರಿ. ಗ್ರೂಪ್ ಅಲ್ಲಿ ಕಳ್ಸಿದ್ದೀನ್ರಿ ಇದನ್ನ ಕ್ವಶನ್. ಆ ಗ್ರೂಪ್ ಅಲ್ಲಿ ಕಳ್ಸಿದ್ದನ್ನ ತಗೊಂಡ್ ಕ್ಲಾಸ್ ಮಾಡೇನ್ರಿ. ಪರವಾಗಿಲ್ಲ ಸರ್. ಆನ್ಸರ್ ಮಾರ್ಕ್ ಮಾಡಿಲ್ರಲ್ಲೇ, ಆನ್ಸರ್ ಕಳಿಸ್ತೀನ್ರಿ ಕೆಳಗಡೆ ಟೈಪ್ ಮಾಡಿ. ಓಕೆ ಸರ್. ಹಲೋ ಹೇಳ್ರಿ ಮೇಡಮ್. ಸರ್, EVS ಪರ್ಪಸ್ ಏನಾರ PDF ಕಳ್ಸೋದ್ ಆಕೈತ್ರಿ?
EVS ಕಳಿಸಿದ್ರೆ ಕಳಿಸ್ತೀನಿ. ಅಂದ್ರೆ ಫಸ್ಟ್ ಪರಿಸರ ಪೇಪರ್ PDF ಕರೆ ಆಕ್ಚುಲಿ ಸೈನ್ಸ್ ಕೇಳಾಕ್ತಾರಿ ವಿಶೇಷ EVS ಕೇಳ್ತಾ ಇಲ್ರಿ ಎಕ್ಸಾಮ್ ಒಳಗ್ರಿ. ಮುಂಚೆ ಹಾ ರೀ ಕೇಳ್ತಿದ್ರಿ, ಸರ್. ಈಗ ಹಾ ರೀ. ಸೈನ್ಸ್ ಕೇಳ್ತಾರಿ. ಸೈನ್ಸ್ ಆಯ್ತು. ಕ್ವಶನ್ ಕೇಳ್ತಾರ ಜಾಸ್ತಿ ರೀ. ಹಾ ಆಯ್ತು ಕಳ್ಸ್ತೀನಿ ಅಂದ್ರೆ ತಗೋರಿ. ಫಸ್ಟ್ ಬರ್ತೈತಲ್ರಿ? ಹ್ಮ್ ಈಗಿಂದ ಓದ್ಕೋರಿ. ಫಸ್ಟ್ ಪೇಪರ್ ಲಾಸ್ಟ್ ಟೈಮ್ ಮೂಮೆಂಟ್ ದಾಗ ಓದೋದ್ ಆಗಲ್ರಿ. ಈಗ ಫ್ರೀ ಇದ್ದಾಗ ಈಗ ಓದ್ಕೋರಿ. ಹಾ ಆಯ್ತು. ಹಲೋ ಸರ್. ಹೇಳ್ರಿ. ಹಲೋ ಹಾ ಹೇಳ್ರಿ ಸರ್, ಹೇಳ್ರಿ. ಈಗ ರೀ ಅದು ಬಹುಮುಖ ವಿವೇಚನೆ ಮತ್ತು ಏಕಮುಖ ವಿವೇಚನೆ ಅಂತೇಳಿ ಒಂದು ಕ್ವಶನ್ ಏಕಮುಖ ಚಿಂತನೆ ರೀ ಅದು. ಏಕಮುಖ ಚಿಂತನೆ ಚಿಂತನೆ. ಪ್ರತಿಭಾವಂತ ವಿದ್ಯಾರ್ಥಿಗಳು ತೋರ್ಪಡಿಸ್ತಾರ್ರಿ. ಬಹುಮುಖ ಮತ್ ಸರ್ ಚಿಂತನೆಯನ್ನ ಇನ್ನೊಂದು ಸೃಜನಶೀಲರು ಸರ್ ಇನ್ನೊಂದು ಲಾಸ್ಟಿಗೆ ಅದು ವಿವೇಕಾತ್ಮಕ ಚಿಂತನೆ ತಿಳಿತಲ್ರಿ, ಅದಕ್ಕೆ ಏನ್ ವ್ಯತ್ಯಾಸ ಸರ್? ಇಲ್ರಿ, ಬರುವ ಎರಡಾರಿ ಅವು ಬರಲ್ಲರಿ ಯಾವ್ರಿ. ಹೌದ್ರಿ. ಇಲ್ಲಿ ಸೈಕಾಲಜಿಯಲ್ಲಿ ಅಂದ್ರೆ ಬರುವ ಎರಡ ವ್ಯತ್ಯಾಸ. ಚಿಂತನೆ, ಒಂದು ಏಕಮುಖ ರೀ, ಆಮೇಲೆ ಇನ್ನೊಂದು ಬಹುಮುಖ ರೀ. ಓಕೆ ಸರ್, ಥ್ಯಾಂಕ್ ಯು. ಅವು ಆಪ್ಷನ್ಸ್ ಮಾಡಿ ಇಟ್ಟಿರ್ತಾರ, ಕನ್ಫ್ಯೂಸ್ ಮಾಡ್ಬೇಕು ಎಕ್ಸಾಮ್ ದಾಗ ಅಂತೇಳಿ. ಅವೇನ್ ಇರಲ್ಲ ರೀ, ಇರುವ ಸರ್. ಎರಡಾರಿ. ಓಕೆ. ನಾಳೆ ಜಾಯಿನ್ ಆಗ್ರಿ.